ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಜೀವನವನ್ನು ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವೆನಿಸುವುದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರು. ಬನ್ನಿ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಆಸ್ತಿ ವಿವಾದ ಅನ್ನುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ನೋಡಿರ್ತೀವಿ ಗುರುಗಳೇ. ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ನನಗೆ ಜಾಸ್ತಿ ಬಂತು ಅವರು ಕಮ್ಮಿ ಬಂತು ಅನ್ನುವಂಥ ವಿಚಾರದಲ್ಲಿ ಇರ್ಬೋದು. ಈ ರೀತಿಯ ವಿವಾದಗಳು ಆಸ್ತಿಯಲ್ಲಿ ಯಾಕೆ ಬರುತ್ತೆ ಗುರುಗಳೇ? ಇದಕ್ಕೇನಾದರೂ ಕಾರಣ ಇದೆಯಾ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಇದು ಮನೆಯ ವಿಚಾರ, ಆಸ್ತಿಯ ವಿಚಾರ ಅಂತಕ್ಕಂಥ ವಿಚಾರಕ್ಕೆ ನಾವು ಮಾತನಾಡ್ತಾನೇ ಇದ್ದೀವಿ. ಆಸ್ತಿ, ಮನೆ ಇದು ಬಿಟ್ಟು ಬೇರೆ ಏನಿಲ್ವಲ್ಲ. ಇದು ಮನುಷ್ಯರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅತಿ ಮುಖ್ಯವಾದಂಥದ್ದು ಅಂತ ಅಂದ್ಕೊಂಡಿದ್ದೀವಿ ಗುರುಗಳೇ. ಇದಕ್ಕೆ ಮೀರಿ ದೇವಾಲಯವೂ ಸೇರಿದೆ. ದೇವಾಲಯವು ಯಾವುದಿಲ್ಲ ಅಮ್ಮ, ಸ್ಟೇಷನ್ ಕೋರ್ಟಲ್ಲಿ ದೇವಾಲಯ ಯಾವುದಿಲ್ಲ ಅಂತ ಕೇಳಂಗಿಲ್ಲ. ಈಗ ಈ ಪ್ರಶ್ನೆಗೆ ನಾವು ಯಾಕೆ ಇನ್ನೂ ಉತ್ತರ ಕಂಡುಕೊಳ್ಳೋಕೆ ಆಗಿಲ್ವಾ, ನಾವು ಅಷ್ಟು ಅಸಮರ್ಥರಾಗಿದ್ದೀವ ಅನ್ನೋದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ನಾವೇನೋ ತಗಲಾಕೊಂಡಿದ್ದೀವಿ, ಓಕೆ, ಭಗವಂತನ ವಾಸ ಮಾಡುವ ಜಾಗ ದೇವಾಲಯ ಅಂತ ಒಪ್ಕೊಂಡಿದ್ದೀವಿ. ಹೌದು. ಆದರೆ ದೇವಾಲಯವೂ ಕೂಡ ಅದಕ್ಕೂ ಇನ್ನೊಂದು ಮುಂದುವರೆದ ಭಾಗ. ಗಣಪತಿನೇ ತಗೊಂಡು ಸ್ಟೇಷನ್ ಇಟ್ಕೊಳ್ಳುವಷ್ಟು ಮಟ್ಟಕ್ಕೂ ಹೋಗ್ಬಿಟ್ಟಿದ್ದೀವಿ ನಾವು. ಹೌದು. ಗಣಪತಿ ಬಿಡಕ್ಕೆ ಹೋಗಬೇಕು, ಗಲಾಟೆ ಆಗಿ ಗಣಪತಿ ತಗೊಂಡು ಸ್ಟೇಷನ್ ಇಟ್ಕೊಂಡು ಕೇಸು, ಗಲಾಟೆ, ವಾರು. ಹಾಂ ಗುರುಗಳೇ. ಅಂದರೆ ಯಾವುದು ಬಿಟ್ಟಿದ್ದೀವಿ ನಾವು? ಹಾಗಾದರೆ ಅಂದರೆ ನಾವೆಲ್ಲ ತುಂಬ ಮುಂದುವರೆದಿದ್ದೀವಿ ಅಂತ ಹೇಳ್ಬೋದಾ? ಯಾವುದ್ರಲ್ಲಿ ಮುಂದುವರೆದಿದ್ದೀವಿ ಅಂತ ಹೇಳ್ಕೊಬೋದು? ವಿಜ್ಞಾನದಲ್ಲಿ ಮುಂದುವರಿತಾ ಇದ್ದೀವಿ ಅಂತ ಅಲ್ಲ, ಅದು ಅವ್ರು ಹೇಳ್ಕೊಳ್ಳಿ. ಕಿತ್ತಾಡೋದ್ರಲ್ಲಿ, ಒಡೆದಾಡೋದ್ರಲ್ಲಿ, ರಂಪ ಮಾಡೋದ್ರಲ್ಲಿ ಮುಂದುವರೆದಿದ್ದೀವಿ ಅಂತ ಹೇಳ್ಬೋದು. ನಮ್ಮ ದೇಶ ಅದನ್ನು ಕೇಳಲ್ಲ. ನಮ್ಮ ದೇಶಕ್ಕೆ ಅದು ಬೇಕಾಗೂ ಇಲ್ಲ. ಆದರೂ ನಾವು ಅದನ್ನು ಬಿಟ್ಟು ಬದುಕ್ತಾ ಇಲ್ಲ. ಕಾರಣ ಇದರ ಸತ್ಯ ನಮಗಿನ್ನೂ ಗೊತ್ತಾಗಿಲ್ವಲ್ಲ ಅಂತ ಒಂದು ದೊಡ್ಡ ದುಃಖಕರವಾದ ಪ್ರಶ್ನೆ. ಈ ದುಃಖ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದರೆ, ಇವತ್ತು ನಮ್ಮ ಭಾರತೀಯರಾಗಿರ್ತಕ್ಕಂತಹ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ, ಎಲ್ಲಿ ಹೊರಗಡೆ ಇರತಕ್ಕಂಥ ಹೊರದೇಶದ ಒಂದು ಭೂಮಿ ನಮ್ಮ ಶತ್ರು ಅಂತಕ್ಕಂಥ ಅಚಾನಕ್ಕಾಗಿ ಹೇಳ್ತಕ್ಕಂಥ ಸಂದರ್ಭ ಹೇಳುವಾಗಿಲ್ಲ, ಶತ್ರು ಅಂತಲೇ ಹೇಳುವಾಗಿಲ್ಲ. ಆದರೂ ಕೆಲವು ಸಂದರ್ಭದಲ್ಲಿ ಬೇಜಾರಾದಾಗ ಹೇಳ್ಕೋಬೇಕಾಗತ್ತೆ. ದುಃಖಕರವಾದ ಸಂಗತಿ ಅಂತ ಕೂಡ ಆಗಿದೆ. ಅವರ ಒಂದು ಮೃತತ್ವ ಅಂದರೆ ಅವ್ರು ಹೋಗಿರತಕ್ಕಂತಹ ಒಂದು ಸನ್ನಿವೇಶ ಯಾರಿಗೇ ಆಗಲಿ ದುಃಖ ಕೊಡುವಂಥ ಸಂಗೀತ ಅಂದರೆ ಸನ್ನಿವೇಶ ಆಗಿದೆ. ಇದಕ್ಕೆ ನಾವು ಒಂದು ಕ್ಷಣವಾದರೂ ಕೂಡ ಮೌನವನ್ನು ನಾವು ರವಾನೆ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕಾರ ಅಂತಕ್ಕಂಥ ಹೇಳ್ತಾ ಒಂದು ಮೌನವನ್ನು ಅವರಿಗೆ ಸಲ್ಲಿಸೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾವು ಕಾರಣ ಹಲವಾರು ರೀತಿ ಇರ್ಬೋದು. ಈ ರೀತಿ ದುಃಖಕರವಾದ ಸಾವು ಬೇಕಾದಷ್ಟು ಇವತ್ತು ಬೆಂಗಳೂರಿಗೆ ಬರ್ತಕ್ಕಂತಹ ಆ ಒಂದು ಪಾರ್ಥಿವ ಶರೀರದ ಆ ಮನೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಉಂಟಾಗಿರ್ತಕ್ಕಂತಹ ಘೋರವಾದ ದುಃಖ ಎಂಥವ್ರಿಗೂ ಬರಬಾರ್ದು, ಆಗಬಾರ್ದು ಅಂತ ನಾವು ಹೇಳಿಬಿಟ್ಟು ಒಂದು ದಿನಕ್ಕೆ ಕೈ ತೊಳ್ಕೊಂಡ್ಬಿಡ್ತೀವಿ. ಒಂದು ದಿನಕ್ಕೆ ಕೈ ತೊಳ್ಕೊಳ್ತೀವಿ, ನಾಳೆ ಬೆಳಗ್ಗೆ ಮತ್ತೆ ಅದನ್ನೇ ಮಾಡ್ತೀವಿ. ನಾವು ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತಲ್ಲ, ಕಾರಣ ನಮ್ಮಲ್ಲಿ ವಿವಾದ ಅನ್ನೋದಕ್ಕೆ, ವೈರತ್ವ ಅನ್ನೋದಕ್ಕೆ ನಾವು ಚೆನ್ನಾಗಿ ಗೊತ್ತಿಲ್ಲದೆ ಫೌಂಡೇಶನ್ ಹಾಕ್ಕೊಂಡಿದ್ದೀವಿ ಅಂತ ನಮಗಿನ್ನೂ ಗೊತ್ತಿಲ್ಲ. ನಾವೇ ಪಾಯ ಹಾಕಿ ನಾವೇ ಮನೆ ಕಟ್ಟಿಕೊಂಡು ಕಷ್ಟವನ್ನು ಅನುಭವಿಸ್ಲಿಕ್ಕೆ, ದುಃಖವನ್ನು ಬರಮಾಡ್ಕೊಳ್ಳಿಕ್ಕೆ, ಕೋರ್ಟು ಸ್ಟೇಷನ್ ಅಲೀಲಿಕ್ಕೆ, ಪಕ್ಕದಲ್ಲಿ ನರ್ಸಿಂಗ್ ಹೋಮ್ ಇಟ್ಕೊಳ್ಳೋದಕ್ಕೆ, ಪಕ್ಕದ ಮನೆಯವ್ರು ನೋಡೋದು ಆಗದೆ ಇರೋದಕ್ಕೆ, ಇದೆಲ್ಲವೂ ನಮ್ಮ ಮನೆ ಪಾಯದಲ್ಲಿ ಹಾಕ್ಕೊಂಡಿದ್ದೀವಿ ಅಂತ ನಮಗಿನ್ನೂ ಗೊತ್ತಿಲ್ಲ. ನಮ್ಮ ಕಟ್ಟಿರುವ ಮನೆ, ಕಟ್ಟಲಿರುವ ಮನೆ, ಆ ಮನೆಯ ಪಾಯದಲ್ಲಿ ಇವೆಲ್ಲವೂ ಸಂಗ್ರಹವನ್ನು ಮಾಡಿಕೊಂಡೇ ಬದುಕ್ತಾ ಇದ್ವಿ ನಾವು. ಈಗ ಇದನ್ನು ಯಾರು ತಪ್ಪು ಅಂತ ಹೇಳೋಣ? ಆದರೆ ಆ ವಿಚಾರನೇ ಗೊತ್ತಿಲ್ವಲ್ಲ ಗುರುಗಳೇ. ನಾವು ವಾಸ ಮಾಡ್ತಿರ್ತಕ್ಕಂಥ ಮನೆಯ ಫೌಂಡೇಶನ್ ಇಂದ ವಿವಾದಗಳಿಗೆ ನಾವು ತುತ್ತಾಗ್ತಿದ್ದೀವಿ ಅನ್ನೋ ವಿಚಾರನೇ ಗೊತ್ತಿಲ್ವಲ್ಲ ಗುರುಗಳೇ. ಈಗ ಇದನ್ನು ಹೇಳಿದ್ರೆ ಇದರ ಮಧ್ಯದಲ್ಲಿ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಮಾಡಿ ಒಂದಂತೂ ತಿಳ್ಕೋಬೇಕು. ದಯವಿಟ್ಟು ವೀಕ್ಷಕರು ಈ ವಿಚಾರವನ್ನು ಹೇಳಬೇಕಾದ್ರೆ, ನೀವು ಅರ್ಥ ಮಾಡ್ಕೋಬೇಕಾದ್ರೆ ಹೇಗಿರುತ್ತೆ ವಿಷಯ ಅಂದರೆ ತುಂಬ ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ವಿಚಾರ ಕೂಡ ಆಗತ್ತೆ. ಯಾಕೆ ನೋವಾಗತ್ತೆ ಅಂದರೆ, ಹಾಗಾದರೆ ನಮ್ಮ ಕೈಯಲ್ಲಿ ಇದನ್ನೆಲ್ಲ ಕಂಡಿಡಿಯೋಕ್ಕಾಗಿಲ್ವಾ?
ಅಥವಾ ನಮ್ಗೆ ಯಾರು ಹೇಳೋಕ್ಕಾಗಿಲ್ವಾ ಅಥವಾ ನಾವು ಮಾಡ್ಕೊಳಕ್ಕಾಗಿಲ್ವಾ ಅಂತಕ್ಕಂಥ ಬೇಸರದ ಸಂಗತಿ ಬಂದಾಗ ಈ ರೀತಿ ಆಗತ್ತೆ. ಯಾರು ಆ ರೀತಿಯಾಗಿ ಮನೆ ಕಟ್ಬಿಟ್ಟಿದ್ದೀವಲ್ಲ, ತಪ್ಪು ಮಾಡ್ಕೊಂಡಿದ್ದೀವಲ್ಲ ಅಂತ ಯೋಚನೆ ಮಾಡಿ ಭಯ ಬೀಳಬೇಡಿ ದಯವಿಟ್ಟು. ಯಾಕೆಂದರೆ ಕಟ್ಟಾಗೋಗಿದೆ, ವಾಸಕ್ಕೆ ಬಂದಾಗಿದೆ, ಕಷ್ಟನೋ ಸುಖನೋ ನಿಭಾಯಿಸ್ತಾ ಇದ್ದೀರಾ, ಎಳ್ಕೊಂಡು ಹೋಗ್ತಾ ಇದ್ದೀರಾ. ಆದರೆ ತಿಳ್ಕೊಂಡ್ವಲ್ಲ ಅಂತ ಖುಷಿಪಟ್ಟು ಮುಂದೆ ನಿಮ್ಮ ಮಕ್ಕಳು ಕಟ್ಟೋ ಮನೆ ಅಥವಾ ನೀವೇ ಇನ್ನೊಂದು ಮನೆ ಕಟ್ಟೋ ಯೋಗ ಇದ್ದರೆ ಈ ತಪ್ಪನ್ನು ಮಾಡಬಾರ್ದು, ಮಾಡೋಕ್ಕಾಗಬಾರ್ದು ಅಂತಕ್ಕಂತಹ ವಿಚಾರಕ್ಕೆ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನು ಹೇಳಬೇಕಾದ ಸಂದರ್ಭ ಬಂದಿದೆ. ಯಾಕೆ ಇದನ್ನು ಹೊತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಕೇಳೋಕ್ಕಾಗಲ್ಲ, ತುಂಬ ಕಷ್ಟ ಅನಿಸುತ್ತೆ. ನಾವು ಎಂಥ ದುರ್ದೈವಿಗಳಾಗಿದ್ದೀವಿ. ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡ್ತಾ, ದಾನ ಧರ್ಮವನ್ನು ಮಾಡ್ತಾ, ಒಳ್ಳೆಯದು ಕೆಟ್ಟದ್ದು ಅಂತ ತಿಳ್ಕೊಂಡೂ ಕೂಡ ಈ ಒಂದು ಸಮಸ್ಯೆಯಲ್ಲಿ ನಾವು ಯಾಕೆ ಪರದಾಡ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ನಾನು ಹೇಳಲಿಕ್ಕೆ ರೆಡಿ ಇರ್ತೇನೆ. ಇದಕ್ಕೆ ಒಂದು ಮೂಲ ಕಾರಣವನ್ನು ಕೊಡೋಣ. ಏನು? ನಮ್ಮ ಪಾಯದಲ್ಲೇ ಇದೆ ವಾದ ವಿವಾದ ಅಂತಕ್ಕಂಥದ್ದು. ಕೋರ್ಟು ಸ್ಟೇಷನ್ ಒಂದು ಕಡೆ ಇಟ್ಬಿಡೋಣ. ಮನೆಯಲ್ಲಿರ್ತಕ್ಕಂಥವರೇ ವಾದ ವಿವಾದ, ಹೆಂಡ್ತಿಗೆ ಗಂಡ ಆಗಲ್ಲ, ಗಂಡನಿಗೆ ಹೆಂಡ್ತಿ ಆಗಲ್ಲ. ಇದು ಒಳಗಡೆ ಇರೋದು. ಇನ್ನು ಹೊರಗಡೆ ಇರೋದು ಕೋರ್ಟು ವಿಶೇಷ. ಈ ಎರಡರ ಮಧ್ಯೆ ಮನೆ ಇದೆ ಅಂತ ಒಪ್ಪೋದಲ್ಲ ಅಲ್ವಾ? ಮನೆಯಲ್ಲೂ ನೆಮ್ಮದಿ ಇಲ್ಲ, ಮನೆ ಕಟ್ಟಕ್ಕಾಗಿಲ್ಲ. ಹೊರಗಡೆನೂ ನೆಮ್ಮದಿ ಇಲ್ಲ, ಆ ಥರ ಮನೆ ಕಟ್ಟಕ್ಕಾಗಿಲ್ಲ. ಯಾವಾಗ ನಾವು ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಇದನ್ನು ಹೇಳೋದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅದಂತೂ ಖಂಡಿತ ಹೌದು ಗುರುಗಳೇ. ಇದು ಹೇಳಲಿಕ್ಕೆ ಹುಟ್ಟಿದಾರ ನಮ್ಮ ದೇಶದಲ್ಲಿ. ಯಾಕಿಷ್ಟು ಕಠೋರವಾಗಿ ಮಾತಾಡ್ತೀನಿ ಅಂದರೆ, ನಿಜಕ್ಕೂ ಒಂದು ಅವಮಾನದ ಸಂಗತಿ ಇದು. ಎಲ್ಲವೂ ಗೊತ್ತು ಅಂತ ತಿಳಿದಿರ್ತಕ್ಕಂತಹ ನಾವುಗಳು ಒಂದು ವಾಸ ಮಾಡೋ ಮನೆಯನ್ನು ಕಟ್ಟುವ ಯೋಗ್ಯತೆಗೂ ನಮ್ಗೆ ಇನ್ನೂ ಬಂದಿಲ್ವಾ ಯಾರಿಗೆ ಆದರೂ ಅಂತ ಹೇಳ್ತೀನಿ. ಈ ಪದವನ್ನು ಬಳಸಬಾರ್ದು, ಬೇಜಾರಾಗಿ ಬಳಸ್ತಾ ಇದ್ದೀನಿ. ಪ್ರತಿದಿನ ದುರಂತಗಳನ್ನ ಅನುಭವಿಸ್ಬೇಕು, ಪ್ರತಿದಿನ ಕಷ್ಟವನ್ನು ಅನುಭವಿಸ್ಬೇಕು. ಯಾಕೆ ಬೇಕಿದು? ಈಗ ಎಷ್ಟು ಜನಕ್ಕೆ ಬೇಜಾರಾಗ್ತಾ ಇರ್ಬೋದು, ಖಂಡಿತ ಆಗುತ್ತೆ ಅಲ್ವಾ? ನಾವು ಕಟ್ಬಿಟ್ಟಿದ್ದೀವಲ್ಲ, ಅನುಭವಿಸ್ತಾ ಇದ್ದೀವಲ್ಲ, ಎಷ್ಟು ಜನಕ್ಕೆ ಹಿಂಸೆ ಆಗ್ತಾ ಇರ್ಬೋದು. ಹಿಂಸೆ ಪಟ್ಕೋಬಾರ್ದು. ಇವತ್ತಾರು ವಿಷಯ ತಿಳ್ಕೊಳ್ತಾ ಇದ್ದೀವಲ್ಲ ಅಂತ ಖುಷಿ ಪಡಬೇಕು. ಅದನ್ನು ಸರಳವಾದ ರೀತಿಯಲ್ಲಿ ಒಂದು ರೀತಿ ಬಗೆಹರಿಸ್ಕೊಳ್ತಕ್ಕಂಥ ಮಟ್ಟಕ್ಕೆ ಹೋಗಬೇಕಾಗತ್ತೆ. ಈಗ ನಾವಿಲ್ಲಿ ದೊಡ್ಡ ತಪ್ಪಾದರೂ ಮಾಡ್ತಾ ಇರೋದೇನು? ಈ ತಪ್ಪು ಏನಾಗ್ತಾ ಇದೆ ಅಂತ ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ, ಹೌದಲ್ವಾ? ಏನು ಅಂತ ಘನಘೋರವಾಗಿರುವಂಥ ತಪ್ಪು ಏನು ನಡೆದಿದೆ, ಯಾರ ಮೂಲಕವಾಗಿ ಈ ತಪ್ಪನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ, ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ಕೊಡ್ಬೇಕು. ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ಕೊಡ್ಬೇಕು. ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಜನ ಹೇಳ್ಕೊಳ್ತಾರೆ. ನೀವು ಯಾವ ರೀತಿ ಸಂಸ್ಕಾರ ಮಾಡ್ತಾ ಇದ್ದೀರೋ ಅದು ಗೊತ್ತಿಲ್ಲ, ಮಾಡಿ, ತೊಂದರೆ ಇಲ್ಲ. ನಮ್ಮ ಭೂಮಿಯ ಬಗ್ಗೆ ಮಕ್ಕಳಿಗೆ ಒಂದು ರೀತಿ ಕಿವಿ ಮಾತು ಹೇಳ್ಕೊಡೋದು ತುಂಬ ಒಳ್ಳೆಯದು ಅನ್ಕೋತೀನಿ. ನಾವು ವಾಸ ಮಾಡೋದು ಭೂಮಿಯಲ್ಲಿ ತಾನೆ. ಈ ಭೂಮಿಯ ಬಗ್ಗೆ ಸ್ವಲ್ಪ ಮಕ್ಕಳ ಹತ್ರ ಮಾತಾಡ್ತಕ್ಕಂಥ ಅಭ್ಯಾಸ ಇಟ್ಕೊಂಡ್ರೆ ಆ ಮಕ್ಕಳಿಗೆ ಅದೇ ಸಂಸ್ಕಾರವಾಗತ್ತೆ. ಯಾಕೆ ಮಕ್ಕಳಿಗೆ ಅದು ಬೇಕಾಗತ್ತೆ ಅಂದರೆ, ನೀವು ಬುದ್ಧಿ ಹೇಳೋದು ಬೇಕಾಗಿಲ್ಲ, ಶಿಕ್ಷಣಕ್ಕೆ ಕಳಿಸಲೇಬೇಕು ಅಂತ ಏನಿಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಓದಲೇಬೇಕು ಅಂತ ಏನಿಲ್ಲ. ಆದರೆ ಆ ಮನೆ ನಿಜಕ್ಕೂ ಎಷ್ಟು ಅದ್ಭುತವಾದ ಪವಾಡ. ಈಗ ಬರ್ತಾ ಇರ್ತಕ್ಕಂಥ ಅಕ್ಷಯ ತೃತೀಯ, ಆಹಾ, ಇದೊಂದು ಹುಚ್ಚುತನದ ವಿಚಾರ. ಏನು ಅಕ್ಷಯ ತೃತೀಯ? ಅದರ ಸತ್ಯ ಇನ್ನೂ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ, ಮನೆಯಲ್ಲಿ ಚಿನ್ನ ಇರುವ ನಿಧಿ ಇರುತ್ತೆ. ಪ್ರತಿ ಮನೆಯಲ್ಲಿ ವಾಸ ಮಾಡುವ ಪ್ರತಿ ಮನೆಯಲ್ಲಿ ಚಿನ್ನ ನಿಧಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ದೊಡ್ಡ ಭಂಡಾರವೇ ಇರುತ್ತೆ ಭೂಮಿಯಲ್ಲಿ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ನಿಧಿ ಇದೆಯಾ? ಆಶ್ಚರ್ಯ ಆಗಲ್ಲ? ನಿಜಕ್ಕೂ ಆಶ್ಚರ್ಯ ಗುರುಗಳೇ. ಪ್ರತಿಯೊಂದು ಮನೆಯಲ್ಲೂ ಸಾಧ್ಯ ಆಗತ್ತೆ. ಯಾವಾಗ? ನಾವು ತಿಳ್ಕೊಂಡಾಗ. ಯಾವತ್ತೋ ಅಕ್ಷಯ ತೃತೀಯಕ್ಕೆ ಬಂದು ಒಂದನ್ನು ತಗೊಂಡು ಎರಡು ಮಾಡ್ಕೊತೀವಿ ಅಂತ ನಾವು ಮಾಡ್ಕೊತಾ ಇದ್ದೀವಲ್ಲ, ಅದು ಅಂಗಡಿಲೇ ಬಿಟ್ಟರೆ ಎರಡು ಆಗ್ತಿತ್ತು. ಇವ್ರು ತಗೊಳಂಗಿಲ್ಲ, ಅವ್ರು ಕೊಡೋಂಗೂ ಇರಲಿಲ್ಲ ಅಲ್ವೇನಮ್ಮ? ಅಂಗಡಿಲೇ ಇಟ್ಟರೆ ಎರಡು ಆಗೋದಿಲ್ಲ, ಲಾಕ್ ಓಪನ್ ಮಾಡಿದ್ರೆ ಎರಡು ಆಗ್ತದೆ. ಅದೇ ಕಷ್ಟಪಡಬೇಕು. ಯಾಕೆ ಅಂದರೆ, ಸಾಲದಲ್ಲಿ ಸಾಲ ಇನ್ನೊಂದು ಮಾಡಿ ಗಂಡನ ತೊಂದರೆ ಕೊಟ್ಟು ಅಲ್ಲಿ ಹೋಗಿ ತಂದು ಅದು ಇಟ್ಕೊಂಡ್ರೆ ಏನೋ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡು ಹಿಂಗೇ ಬದುಕ್ತಾ ಇದ್ದೀವಿ. ಇದು ಓನ್ಲಿ ನಾವು ಬದುಕೆಲ್ಲ ಬರೀ ಬಿಸ್ನೆಸ್, ಏನೋ ಮಾಡಿದ್ರೆ ಏನೋ ಆಗತ್ತೆ. ಅದಕ್ಕೋಸ್ಕರವಾಗಿ ಈಗ ಈ ಕುಟುಂಬದಲ್ಲಿ ಅಥವಾ ಆಸ್ತಿ ವಿಚಾರ ನಡೀತಕ್ಕಂತಹ ಒಂದು ವಿಷಯಕ್ಕೆ ಗ್ರಹಗಳನ್ನು ನಾವು ಹೋಲಿಕೆ ಮಾಡ್ತೀವಿ. ಗ್ರಹಗಳಿಂದ ತೊಂದರೆ ಆಗಿದೆ ಅಂತ ಹೇಳೋರು ಕೂಡ ಹೇಳ್ತಾರೆ. ಅದಕ್ಕೆ ಕರ್ಮ ಅಂತಲೂ ಕೂಡ ಹೇಳ್ತಾರೆ, ಅಥವಾ ವಿಧಿ ಅಂತಲೂ ಕೂಡ ಹೇಳ್ತಾರೆ. ಇದು ಯಾವುದೋ ಒಂದು ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಇದಕ್ಕೇನು ಹೇಳ್ಬೋದು ಅಂದರೆ, ಗ್ರಹಗಳನ್ನು ಹೆದರಿಸುವ ಶಕ್ತಿ ನಮ್ಮ ಗೃಹಕ್ಕಿದೆ.
ಗ್ರಹಗಳನ್ನು ಹೆದರಿಸುವ ಶಕ್ತಿ ನಾವು ವಾಸ ಮಾಡುವ ಗೃಹಕ್ಕೆ ಇದೆ. ಈಗ 9 ಜನ ಗ್ರಹಗಳಿಂದ ಹೋಗೋ ಬದಲು ಮನೆಯೇ ಒಂದು ಪ್ರಧಾನವಾದ ಗ್ರಹವನ್ನಾಗಿ ನಾವು ಅಲ್ಲಿ ಕೂರಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ 9 ನವಗ್ರಹಗಳಿಗೂ ಜಾಗ ಇಲ್ಲ ಅಂದರೆ ನಾವು ಎಷ್ಟು ಚೆನ್ನಾಗಿರ್ಬೋದಲ್ಲ. ಈಗ ಈ ಗ್ರಹಗಳನ್ನು ಬಿಟ್ಟು ಹೇಳುವುದು ಕೇಳುವುದನ್ನು ಬಿಟ್ಟು ನಾವು ಬದುಕಲಿಕ್ಕೆ ಆಗೇ ಇಲ್ಲ. ಇದು ನಿಲ್ಲಲ್ಲ, ನಾವು ಅನುಭವಿಸೋದು ತಪ್ಪಲ್ಲ. ಗ್ರಹಗಳು ಇಲ್ಲ ಅಂತ ಹೇಳ್ತಾ ಇಲ್ಲ. ಗ್ರಹಗಳನ್ನು ಹೆದರಿಸುವ ಶಕ್ತಿ ನಮ್ಮ ಮನೆಯೇ ಒಂದು ಗ್ರಹ. ಆ ಒಂದು ಗ್ರಹದಿಂದ ಅಷ್ಟೂ ಜನನ ಹೆದರಿಸೋ ಶಕ್ತಿ ಇರಬೇಕಾದ್ರೆ ಅಂಥ ಮನೆ ಯಾಕೆ ಕಟ್ಟಬಾರ್ದು? ಮಗನ ಬಗ್ಗೆ ಕೇಳಬೇಕು, ಇವನಿಗೆ ಹೆಂಗದೆ ನೋಡಿ ಹೆಸರು ಬಲಕ್ಕೆ, ಹೆಂಡತಿಗೆ ಹೆಂಗೈತೆ ನೋಡಿ, ಮಗಳಿಗೆ ಹೆಂಗೈತೆ ನೋಡಿ, ಕೇಳ್ತೀವಲ್ಲ. ಅದು ಎಲ್ಲ ಇಲ್ಲ ರೀ, ಉಪಕತೆ ಕಟ್ಟುಕತೆ ಅದು. ಯಾಕೆ ಅಂದರೆ ನಮಗೆ ಗೊತ್ತಿಲ್ವಲ್ಲ. ಶಾಸ್ತ್ರ ಕೇಳೋದೇ ನಮ್ಮ ಜೀವನ, ಶಾಸ್ತ್ರ ಕೇಳ್ಕೊಂಡೇ ನಾವು ಬದುಕ್ತಾ ಇದ್ದೀವಿ. ಇದು ಹೋಗಲ್ಲ, ಕೆಟ್ಟ ಅಭ್ಯಾಸ ಸುಲಭ ಹೋಗಲ್ಲ. ಅಂದರೆ ಇಲ್ಲಿವರೆಗೂ ಆ ರೀತಿಯಾದಂಥ ಮನೆ ಒಂದು ಕಟ್ಟಕ್ಕೆ ಆಗಿಲ್ಲ ಅಂತ ಹೇಳ್ತೀರಾ ಗುರುಗಳೇ? ಹಾಗಿದ್ರೆ ಸಾಮಾನ್ಯ ಒಂದಂತೂ ಹೇಳ್ಬೋದು, ಈ ರೀತಿ ಮನೆ ಕಟ್ಟೋದು ಗೊತ್ತಿದೆ ಅಂದಿದ್ರೆ ವಾದ ವಿವಾದ ಆಸ್ತಿ ವಿವಾದ ಯಾವುದೇ ಕಾರಣಕ್ಕೆ ಇರ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ಇದು ಆಚರಣೆಗೆ ಇನ್ನೂ ಬಂದೇ ಇಲ್ಲ ಅಂತ ಕೂಡ ಅನ್ಕೋತೀನಿ. ದೇವಾಲಯವೇ ನಡೀತಾ ಇದೆ ಅಂದಮೇಲೆ ಮನೆಗಳ ಕಥೆ ಏನಮ್ಮ? ಅದಂತೂ ನಿಜ. ಈಗ ದೇವಾಲಯ ಕಟ್ಟಿ ಸ್ಟೇಷನ್ ಕೋರ್ಟ್ಗೆ ಹೋಗಿ ಗಲಾಟೆ ಆದಮೇಲೆ ಕಳ್ತನ ಆದಮೇಲೆ ದೇವಾಲಯದಲ್ಲಿ ಇನ್ನು ದೇವಾಲಯದಲ್ಲಿರತಕ್ಕಂಥವರೇ ಮನೆಗಳು ಕಟ್ಟೋದಕ್ಕೆ ಪ್ಲಾನ್ ಕೊಡೋದು, ಹೇಳ್ಕೊಡೋದು. ದೇವಾಲಯ ಆ ಮಟ್ಟಕ್ಕೆ ತಗಲಾಕೊಂಡಿದೆ ಅಂದಮೇಲೆ ಅವ್ರು ಯಾವ ಮಟ್ಟಕ್ಕೆ ತಿಳ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ಬೇಕು ನಾವು. ಆದರೂ ನಾವೇನು ಅನ್ಕೋತೀವಿ, ಹೋಗಿ ಶಾಸ್ತ್ರ ಕೇಳ್ದು ಅಂತೀವಿ. ಅಲ್ಲೇ ತಗಲಾಕೊಂಡೈತೆ, ಅಲ್ಲೋ ಏನು ಕೇಳ್ತೀರಾ ಅಂತ ಇವ್ರಿಗೆ ಗೊತ್ತಿಲ್ವಲ್ಲ. ಯಾಕೆ ಈ ವಿವರಣೆಯನ್ನು ಹೇಳ್ತಾ ಇದ್ದೀನಿ ಅಂದರೆ, ತಪ್ಪಾಗಿ ತಿಳ್ಕೊಳ್ಳೋದು ಬೇಡ, ಬೇಜಾರು ಮಾಡ್ಕೊಳ್ಳೋದು ಮೊದಲೇ ಬೇಡ. ನಮ್ಮ ತಪ್ಪನ್ನು ಒಪ್ಕೊಳ್ಳೋಣ. ನಮ್ಮ ತಪ್ಪನ್ನು ಒಪ್ಪಿಕೊಂಡು ಅದರಿಂದ ಹೊರಗೆ ಬರೋಣ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಬೇಕಾದ ಒಂದು ಸಂದರ್ಭ ಆಗಿದೆ. ಅದಕ್ಕೋಸ್ಕರವಾಗಿ ಬುದ್ಧಿವಂತರು, ಜ್ಞಾನವಂತರು, ಘನಪಂಡಿತರುಗಳು ಯಾರೇ ಆಗಿದ್ದರೂ ಕೂಡ ತಪ್ಪನ್ನು ಒಪ್ಕೋಬೇಕು. ನನಗೆಲ್ಲವೂ ಗೊತ್ತು ನಾನೇ ಅಂತ ಹೇಳ್ತಕ್ಕಂಥದ್ದು ಸತ್ಯವಾದ ಸಮಂಜಸವಾದ ವಿಚಾರ ಅಲ್ಲ. ಅದನ್ನು ಇನ್ಮೇಲಾದರೂ ನಾವು ತಪ್ಪು ಒಪ್ಕೊಳ್ತಕ್ಕಂಥ ಅಭ್ಯಾಸ ಪ್ರಾರಂಭ ಆಗಲಿ ಅಂತ ನಮ್ಮದೊಂದು ಕೋರಿಕೆ. ಈಗ ಇದೇ ಒಂದು ವಿಚಾರಕ್ಕೆ ಮುಂದಕ್ಕೆ ಹೋದಾಗ ನಾವು ತಪ್ಪು ಮಾಡ್ತಕ್ಕಂಥ ವಿಚಾರಕ್ಕೆ ಈಗ ಮುಂದಕ್ಕೆ ಹೋಗೋಣ. ಏನು ತಪ್ಪು ಮಾಡಿದ್ದೀವಿ, ಏನು ಆಗಿರ್ಬೋದು ಅಂತೀವ ತಪ್ಪಾಗಿದ್ರೆ? ಚಿನ್ನ ತಂದು ಎರಡು ಮಾಡೋದಾಗಲಿ, ಚಿನ್ನ ಮನೆಗೆ ಸೇರಿಸೋದೇ ಆಗಲಿ, ಎಲ್ಲರೂ ಮನೆಗೂ ಚಿನ್ನ ಸೇರಲ್ಲ, ಹೌದಲ್ಲ? ಈಗ ನಾನು ಹೇಳಿದೆ ಭೂಮಿ ಒಳಗೆ ನಿಧಿ ಇದೆ ಚಿನ್ನದ್ದು ಅಂತ. ಮತ್ತೆ ನಾವು ಎಲ್ಲರೂ ಮನೇಲಿ ಬಿದಿ ಇದ್ಮೇಲೆ ನಾವು ಯಾಕೆ ಕಷ್ಟಪಡೋದು, ಯಾಕೆ ನಮ್ಮ ಮನೆ ಚಿನ್ನ ಬರ್ತಾ ಇಲ್ಲ ಅಂತ ಎಷ್ಟು ಜನ ಅನ್ಕೋಬಹುದು. ಆದ್ರೆ ನೀವು ಚಿನ್ನ ಎಲ್ಲಿದೆ ಅಂತ ಹುಡುಕೊಂಡು ಗೊತ್ತೇ ಇಲ್ವಲ್ಲ. ನೀವು ಹುಡ್ಕೊಂಡು ಹೋಗ್ಬೇಕಲ್ವಾ. ನಮ್ಮ ಭೂಮಿಯಲ್ಲಿ ಚಿನ್ನ ಎಲ್ಲಿದೆ ಅಂದ್ರೆ ಅದೆಲ್ಲ ತೋಡೋದಲ್ಲ, ನಮ್ಮ ಮನೆಯ ನಿವೇಶನವೇ ಚಿನ್ನವಾಗಿರ್ತಕ್ಕಂಥ ಒಂದು ರಹಸ್ಯವಾಗಿರ್ತಕ್ಕ ಒಂದು ಚಿತ್ರಣ ಇರುತ್ತೆ. ಇದಕ್ಕೆ ಭೂಮಾತೆ ಅಂತ ಹೇಳ್ತೀವಿ ಭೂಮಿಯನ್ನ. ಇನ್ನು ಮನೆಯಲ್ಲಿರ್ತಕ್ಕಂಥ ಹೆಣ್ಣಿನ ಗೃಹ ಮಾತೆ ಅಂತ ಹೇಳೋಣ. ಈಗ ಇಲ್ಲಿ ಪ್ರಧಾನತೆ ಯಾರಿಗೆ ಬಂತು? ಹೆಣ್ಣಿಗೆ ಬಂತು, ಹೌದಾ? ಈಗ ನಿನ್ನೆ ಕೂಡ ನಿನ್ನ ಕಾರ್ಯಕ್ರಮ ಕೇಳಿದೆ, ಎಲ್ಲ ಹೆಣ್ಣಿಗೆ ಹೇಳತ್ತಿರಲ್ಲ, ಗಂಡಸರಿಗೆ ಏನಿಲ್ವಾ? ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಹೆಣ್ಣಿಗೆ ಎರಡು ಕಡೆ ಇರ್ತಕ್ಕಂಥ ಪ್ರಾಧಾನ್ಯತೆ ಇದೆ. ಭೂಮಿ ತಾಯಿ ಹೆಣ್ಣು, ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಹೆಣ್ಣು. ಇವರಿಬ್ಬರಿಗೂ ನಾವು ಒಂದನ್ನು ಅನುಸರಿಸ್ಕೊಂಡು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ. ಚಂದ್ರನನ್ನ ಪ್ರಧಾನವಾಗಿ ಇಟ್ಕೊಂಡಿದ್ದೀವಿ. ಹುಟ್ಟಿದ ನಕ್ಷತ್ರಕ್ಕೂ ಚಂದ್ರನೇ, ಮನೆ ಕಟ್ತಕ್ಕಂಥ ವಿಚಾರಕ್ಕೂ ಚಂದ್ರನೇ, ಮನೆಯಲ್ಲಿ ವಾಸ ಮಾಡುವ ಮನೆಯಲ್ಲಿರ್ತಕ್ಕಂಥದ್ದು ಚಂದ್ರನೇ. ಯಾಕೆ ಚಂದ್ರನಿಗೆ ಇಷ್ಟು ಪ್ರಾಧಾನ್ಯತೆ ಕೊಟ್ಟು ಅಂದರೆ, ಹೆಣ್ಣು ಚಂದ್ರ ಅಂದ ತಕ್ಷಣ ಚಂದ್ರನ ಕಡೆ ನೋಡ್ತೀವಿ. ಆರೋಗ್ಯವಾಗಿ ಹೆಣ್ಣಿರಬೇಕು, ಸಂತೋಷವಾಗಿರಬೇಕು, ಒಳ್ಳೆಯ ಸಂತಾನವನ್ನು ಪಡಿಬೇಕು, ಮತ್ತೆ ದೀರ್ಘ ಸುಮಂಗಲಿಯಾಗಿ 100 ವರ್ಷ ಬಾಳಿ ಬದುಕಬೇಕು. ಇದು ಹೆಣ್ಣು ವಾಸ ಮಾಡುವ ಮನೆಯಾಗಿರಬೇಕು. ಇಂತಹ ಮನೆಯನ್ನ ಭೂಮಾತಾ ಅಂತ ಹೇಳ್ತೀವಿ. ಆ ಮನೆಯನ್ನ ಕಟ್ಟಕ್ಕಾಗಿದೆಯಾ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಇದು ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ ಆಗತ್ತೆ. ನಕ್ಷತ್ರ ಅಂತ ವಿಷಯಕ್ಕೆ ತಗೊಂಡಾಗ 27 ನಕ್ಷತ್ರಗಳು ಗೊತ್ತಿರತಕ್ಕಂಥದ್ದೇ. ಚಂದ್ರನಿಗೆ ಸಂಬಂಧಪಟ್ಟಂತಹ ಪತ್ನಿಯರು ಅಂತ ಕೂಡ ಗೊತ್ತಿರತಕ್ಕಂಥದ್ದೇ. ಈ 27 ನಕ್ಷತ್ರ ಬಂದ್ರೆ ನಮ್ಮಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಇಷ್ಟರೊಳಗಡೆನೆ ರೌಂಡ್ ಹಾಕ್ಬೇಕು, ಇದಕ್ಕೆ ಮುಂದಕ್ಕೆ ಹೋಗಂಗಿಲ್ಲ. ಇದನ್ನ ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ಮನೆಗಳನ್ನು ದಯವಿಟ್ಟು ನೋಡ್ಕೊಳ್ಳಿ. ಕೆಟ್ಟ ಗ್ರಹಗಳು, ಬಾಯಲ್ಲಿ ಹೆಸರೇಳಲ್ಲ, ಕೆಟ್ಟ ಗ್ರಹಗಳು ನಿಮ್ಮ ಮನೆಯಲ್ಲಿ ವಾಸ ಇದ್ದಾರೆ ಅಂತ ಅಂದರೆ ನೀವು ಈ ಮೂಲಕ ತಿಳ್ಕೊಬೋದು. 27 ನಕ್ಷತ್ರದ ಒಳಗಡೆ ನಮ್ಮ ಜ್ಯೋತಿಷ ಶಾಸ್ತ್ರ ಅಳವಡಿಸಿಕೊಂಡಿರ್ತಕ್ಕಂತಹ ಕಾಲದಿಂದ ಬಂದಿರತಕ್ಕಂಥ ಸತ್ಯವಾದ ಶಾಸ್ತ್ರ ಆಗಿದೆ,
ಹೌದೇನಮ್ಮ? ಹಾ ಗುರುಗಳೇ. ಈಗ ನಾವು ಮನೆಯನ್ನ ಕಟ್ಟಬೇಕಾದ್ರೆ 27 ನಕ್ಷತ್ರದ ಒಳಗಡೆನೆ ಮನೆ ಕಟ್ಟಬೇಕು. ಹೌದು. ಇದು ಶುಭವಾಗಿರುವಂತ ಮನೆ. ಹೌದಾ? ಹಾ ಗುರುಗಳೇ. 2 ಸಲ ಹೇಳಾದೆ. ಯಾಕೆ ಇದು ಇಷ್ಟೊಂದು ಹೊತ್ತು ಹೇಳಬೇಕು? ಈಗ ಮನೆ ಸ್ವಾಮಿ ಹಿಂಗೆ 33 ಸ್ವಾಮಿ ಹಿಂಗೆ 45 ಮನೆಯನ್ನು ಕಟ್ಟಿದ್ರಿ. ಎಕ್ಸ್ಟ್ರೀಮ್ ಆಗಿ ಗೊತ್ತಾಯ್ತು ಗುರುಗಳೇ. 27 ನಕ್ಷತ್ರ ಒಳಗಡೆ ಮನೆ ಇರಬೇಕು. ಇದು ಸತ್ಯ ಸತ್ಯ ಸತ್ಯ. ಪ್ರಪಂಚದ ಇತಿಹಾಸ ಚಾಲೆಂಜ್ ಮಾಡಿ ತೋರಿಸ್ಬಿಡೋಣ. ಇದು ಬಿಟ್ಟು ಬೇರೆ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರಿಗಳಿಗೆ ನಾನು ಹೇಳ್ತಕ್ಕಂಥ ಮಹನೀಯರಿಗೆ 27 ನಕ್ಷತ್ರದ ಮುಂದಕ್ಕೆ ನೀವು ಮನೆ ಕಟ್ಟಕ್ಕೆ ಅಧಿಕಾರ ಹೇಗೆ ಕೊಡ್ತೀರಾ? ಇದನ್ನ ಲೆಕ್ಕ ಹಾಕಿದ್ರೆ ಇರ್ತಕ್ಕಂಥ ಪಂಚಾಂಗ ಇರ್ತಕ್ಕಂಥ ಸುಳ್ಳ ಅಂತ ಕೆಲವರು ಕೇಳ್ಬೋದು. ಅದಕ್ಕೆ ನಾನು ಉತ್ತರ ಹೇಳ್ತೀನಿ. ಪಂಚಾಂಗ ಅದು ಇವತ್ತಿನ ಕಾಲದ್ದಲ್ಲ. ಪಂಚಾಂಗ ಇವತ್ತಿನ ಕಾಲದ್ದಲ್ಲ, ನಿನ್ನೆ ಬಂದಿದ್ದಲ್ಲ. ಇದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಪಂಚಾಂಗ. ಆದರೆ ನಾವು ಪಂಚಾಂಗ ಶಾಸ್ತ್ರವನ್ನು ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದೀವಿ. ಯಾವುದೇ ಕಾರ್ಯಗಳನ್ನು ಪಂಚಾಂಗಕ್ಕೆ ಅನುಸಾರವಾದ ಕಾರ್ಯಕ್ರಮಗಳನ್ನ ಯಾವುದು ಮಾಡ್ತಾನೇ ಇಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಅನುಭವಗಳಿಗೆ ತಕ್ಕಂತೆ ನಾವು ಮಾಡ್ತಾ ಇರೋದು ಪ್ರತಿಯೊಂದು ಕೂಡ. ಮದುವೆ, ಮನೆ, ಮಗು, ನಾಮಕರಣ, ರಿಸೆಪ್ಷನ್, ನೀವು ಏನೇನು ಮಾಡ್ತಾ ಇದ್ದೀರೋ ಎಲ್ಲವೂ ನಿಮ್ಮದೇ ಪ್ಲಾನ್ ಅಲ್ಲ ಗುರುಗಳೇ. ಈಗ ನಾವು ಕೇಳಿದ ತಕ್ಷಣ ಅವ್ರು ಪಂಚಾಂಗ ನೋಡೇ ಹೇಳೋದು, ಹಾಗಿದ್ಮೇಲೆ ಅದ್ರ ಪ್ರಕಾರವಾಗಿ ಮಾಡೋದ್ಮೇಲೆ ಅದನ್ನ ಬಿಟ್ಟು ಹೋಗ್ತಿದೀವಿ ಅಂತ ಹೇಳಿ ಪಂಚಾಂಗ ನೋಡಿ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ. ಪಂಚಾಂಗ ನೋಡಿ ಹೇಳ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವ್ದು ವರ್ಕ್ ಆಗ್ತಾ ಇಲ್ವಲ್ಲ. ಒಳ್ಳೇದಾಗ್ತಾ ಇದೆಯಾ? ಮತ್ತೆ ಯಾವ್ದು ತಗೊಳ್ಳೋದು ಇವಾಗ? ಕೇಳೋರು ಪಂಚಾಂಗ ಕೇಳ್ತಾ ಇದ್ದಾರೆ, ಸತ್ಯ. ಹೇಳೋರು ಪಂಚಾಂಗ ಹೇಳ್ತಾ ಇದ್ದಾರೆ, ಸತ್ಯ. ಪಂಚಾಂಗ ನೋಡಿ ಹೇಳಿದ್ದು, ಪಂಚಾಂಗ ನೋಡಿ ಕೇಳಿದ್ದು ಎರಡು ವರ್ಕ್ ಆಗ್ತಾನೆ ಇಲ್ಲ. ಯಾವ್ದಾರು ಆಗಿದೆಯಾ? ಮನೆ ಕಟ್ಟಿದ್ದು, ಮದುವೆ ಆಗಿದ್ದು ಯಾವ್ದಾರು ಊರ್ಜಿತ ಆಗ್ತಾ ಇದೆಯಾ? ಇಲ್ವಲ್ಲ. ಮತ್ತೆ ಹೇಗಿದು? ಪಂಚಾಂಗ ತಪ್ಪಲ್ಲ, ಹೇಳುವ ವ್ಯಕ್ತಿ ತಪ್ಪು, ಕೇಳುವ ರೀತಿ ತಪ್ಪು. ಹೇಳುವ ವ್ಯಕ್ತಿ ತಪ್ಪು, ಕೇಳುವ ರೀತಿ ತಪ್ಪು. ಏನ್ ತಪ್ಪಾಗ್ತಿದೆ ಹಾಗಿದ್ರೆ ಕೇಳೋರಲ್ಲಿ ಗುರುಗಳೇ? ಆ ಕೇಳುವರಲ್ಲಿ ಪಾಪ ಅವ್ರನ್ನ ಹೇಳಕ್ ಆಗಲ್ಲ ನಾವು. ಯಾಕೆ ಅಂದ್ರೆ ಗೊತ್ತಿಲ್ಲ ಅಂತ ಕೇಳಕ್ ಹೋಗಿದ್ದಾರೆ. ಗೊತ್ತಿರೋ ಅದನ್ನ ಹೇಳಬೇಕು. ಇವ್ರಿಗಿನ್ನ ಅವ್ರಿಗೆ ಗೊತ್ತಿರಲ್ಲ ಅಂತ ಈ ಮೂಲಕ ಹೇಳ್ತೀನಿ ನಾನು. ಯಾರು ಹೇಳ್ತೀನಿ ಅಂತ ಹೇಳ್ತಾರೋ ಇವ್ರಿಗಿನ್ನ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಯಾಕೆ ಈ ತಪ್ಪನ್ನ ಸರಿ ಮಾಡೋಕ್ಕಾಗಿಲ್ಲ ಇಲ್ಲಿವರೆಗೂ? ಯಾಕೆ ಯಾರಿಗೂ ಗೊತ್ತಿಲ್ವಾ? ಧೈರ್ಯ ಇಲ್ವಾ? ಅರ್ಥ ಆಗಿಲ್ವಾ ಪ್ರಪಂಚ? ಇಷ್ಟೊಂದು ಸಮಸ್ಯೆಗಳಿರ್ತಕ್ಕಂಥ ಈ ಭೂಮಿಯಲ್ಲಿ ಇಷ್ಟು ಜನಗಳಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ನಾವು ಅದನ್ನೆಲ್ಲ ಹೇಳಬಾರ್ದು, ಸುಳ್ಳು ಮಾಹಿತಿಗಳನ್ನ ಕೊಡಬಾರ್ದು. ಹೌದಲ್ಲ? ಈಗ ನಾನು ಹೇಳ್ತಕ್ಕಂಥ ವಿಚಾರ ಕೆಲವರು ಎಲ್ಲರಿಗೂ ಕೆಂಡಮಂಡಲವ ಕೋಪ ಬರ್ಬೋದು. ಏನಿವರು ಏನೇನೋ ಹೇಳ್ಬಿಡ್ತಾ ಇದ್ದಾರಲ್ಲ, ತಪ್ಪು ದಾರಿ ತಗೊಂಡೋಗ್ತಾ ಇದ್ದಾರಲ್ಲ. ಅಲ್ಲ, ಇದಕ್ಕೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಕೂತ್ಕೊಳ್ಳಿ, ಎಲ್ಲ ಒಂದಷ್ಟು ಜನ ಸೇರಿ ಕೂತ್ಕೊಳ್ಳೋಣ. ಒಂದಕ್ಕೂ ಉತ್ತರ ಕೊಡ್ಲಿಕ್ಕಾಗಲ್ಲ. ಸೋತೋಗಿದ್ದೀವಿ ನಾವು, ತಪ್ಪೋಗಿದ್ದೀವಿ ನಾವು. ಯಾವುದಕ್ಕೂ ಆಧಾರಗಳೇ ಇಲ್ಲ. ಎಲ್ಲೋ ಇರೋದನ್ನು ತಂದು ಮುಂದೆ ಇಟ್ಟು ಹೇಳಬೇಡಿ ಸ್ವಾಮಿ. ನಮ್ಮ ಭಾರತ ದೇಶದಲ್ಲಿ ಹೇಳಿರ್ತಕ್ಕಂತಹ ಒಂದು ಶಾಸ್ತ್ರ ಪದ್ಧತಿ ಏನಿದೆ ಅದರ ಮೂಲಕನೇ ಮಾತಾಡಬೇಕು. 27 ನಕ್ಷತ್ರದ ಮೇಲೆ 27 ಅಡಿಯ ಮೇಲೆ ಮನೆಯನ್ನು ಕಟ್ಟಿದ್ದಾಗ ಆ ಮನೆಯಲ್ಲಿ ಶನೇಶ್ವರ ಸ್ವಾಮಿ ವಾಸ ಮಾಡ್ತಾರೆ. ಇನ್ನೊಮ್ಮೆ ಹೇಳ್ಬಿಡ, 27 ನಕ್ಷತ್ರದ ಒಳಗಡೆ ಮನೆ ಇರಬೇಕು. ಅಂದ್ರೆ 27 ಅಡಿ ಮೀರಿ ಮನೆಯನ್ನ ಕಟ್ಟಿದ್ದಾರೆ. ಶನೇಶ್ವರ ಸ್ವಾಮಿ ವಾಸ ಮಾಡ್ತಾರೆ ಅಷ್ಟೇ. ದುಃಖ ಬರುತ್ತೆ, ಬೆಂಕಿ ಬೀಳುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಕೋರ್ಟ್ಗೆ ಹೋಗ್ತಾರೆ, ಸ್ಟೇಷನ್ಗೆ ಹೋಗ್ತಾರೆ, ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ, ಎಲ್ಲ ನಡೆಯುತ್ತೆ. ಈಗ ಇದನ್ನು ಹೇಳಿದ್ರೆ ಎಷ್ಟು ಜನಕ್ಕೆ ಬೇಜಾರಾಗ್ಬೋದು, ಕೋಪ ಬರ್ಬೋದು. ನಿಜಕ್ಕೂ ಬೇಜಾರಾಗ. ಎಷ್ಟು ಸಾವಿರ ವರ್ಷಗಳು ಬಂದಿದೆ. ಯಾಕೆ ಇದನ್ನು ಹೇಳ್ತಾ ಇಲ್ಲ ಅಂದ್ರೆ ಹೇಳಬೇಕು, ತಿಳಿಬೇಕು. ನಮ್ಗಿನ್ನೂ ಗೋಚರ ಆಗಿಲ್ಲ, ಯಾವತ್ತಾಗುತ್ತೋ ಗೊತ್ತಿಲ್ಲ. ಇದು ಹಂತಕ್ಕೆ ಬರಬೇಕು. ಸಮಸ್ಯೆಗಳಲ್ಲಿ ನಾವು ಯಾತಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂತಕ್ಕಂಥ ಯೋಚನೆ ಮಾಡೋದಾದಾಗ ಇದರಿಂದ ಹೊರಗೆ ಬರೋಕ್ಕೆ ಬೇಕಾದಷ್ಟು ಜನ ಜ್ಞಾನಿಗಳಿದ್ದಾರೆ. ಅವ್ರನ್ನೆಲ್ಲ ಕೂರಿಸಿ ಕೇಳಬೇಕು. ಯಾಕೆ ಸ್ವಾಮಿ ನಾವಿನ್ನೂ ಅಲ್ಲೇ ಇದ್ದೀವಿ, ಹೊರಗಡೆ ಬರೋಕ್ಕಾಗಲ್ವಾ ನಮ್ಮ ಕೈಲಿ, ಅಥವಾ ನೀವು ಹೇಳೋಕ್ಕಾಗಲ್ವಾ? ಕೇಳಬೇಕು. ಈ ಕೆಲಸ ಆಗ್ತಾ ಇಲ್ಲ, ಆಗಲಿ ಅಂತ ನಂದೊಂದು ಕೋರಿಕೆ. ಆಗ್ಬೇಕಲ್ವಾ? ಖಂಡಿತ ಬೇಕು ಗುರು. ನನಗೆ ಮಾತ್ರ ಗೊತ್ತು, ಇನ್ನು ಮಿಕ್ಕವ್ರು ಯಾರಿಗೂ ಗೊತ್ತಿಲ್ಲ, ಬೇರೆ ಹೇಳೋದಿಲ್ಲ, ತಪ್ಪು. ಪ್ರಶ್ನೆ ಇಲ್ಲ. ಅವರಲ್ಲೂ ಇದೆ ವಿದ್ಯೆ, ನಮ್ಮಲ್ಲೂ ಇದೆ. ಆದರೆ ಒಂಥರ ವಿದ್ಯೆ ಆಗಿಲ್ವಲ್ಲ ಅಂತ ನನ್ನ ಬೇಜಾರು. ಹೌದಲ್ಲಮ್ಮ? ಪಂಚಾಂಗಗಳು ಎಷ್ಟು, ದೇವರುಗಳು ಎಷ್ಟು, ಮನೆಗಳು ಎಷ್ಟು, ಜನಗಳು ಎಷ್ಟು, ಎಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ. ಈಗ ಯಾವುದನ್ನ ನೀವು ಒಂದುಗೂಡಿಸೋದು? ಇದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದ್ವಂದ್ವ ಸ್ಥಿತಿ ಆಗೋಗಿದೆ. ಆದರೆ ನಾವು ಅದಕ್ಕೆ ಹೆದರ್ಕೊಳ್ಳೋದು, ಆಗಲ್ಲ ಅಂತ ಯೋಚನೆ ಮಾಡೋದು ಆಗಬಾರದು. ಯಾಕೆ ಅಂದರೆ ಅದಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕು. ನಾವು ಸರಿಪಡಿಸ್ಕೊಳ್ಳೇಬೇಕು, ಅದಕ್ಕೆ ಪ್ರಯತ್ನ ಮಾಡಲೇಬೇಕು. ಇದು ನಮ್ಮ ಭಾರತ ಅಂತಕ್ಕಂಥ ಹೆಸರು ಹೇಳ್ಕೊಳ್ಳೋದಕ್ಕೆ ಖುಷಿ ಮತ್ತು ಹೆಮ್ಮೆ ಪಡ್ಬೋದು.
ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ಬೋದು. ಯಾಕೆಂದ್ರೆ ಇದು ಹೊರಗಡೆ ಪ್ರಪಂಚದಲ್ಲಿ ಅಂದರೆ ಹೊರದೇಶಗಳಲ್ಲಿ ಇದೆಲ್ಲ ತುಂಬ ದೂರ ಅಂತ ಎಷ್ಟು ಜನ ಮಾತಾಡ್ಕೋತಾ ಇದ್ದಾರೆ. ಆದರೆ ಅಲ್ಲಿಯವರು ನಮ್ಮ ದೇಶದ ಸಂಸ್ಕಾರವನ್ನು ಇಷ್ಟಪಟ್ಟು ಈ ಕಡೆ ಬರೋವಂಥ ರೆಡಿಯ ಮಟ್ಟದಲ್ಲೂ ಇದ್ದಾರೆ. ಹೌದು. ಆದರೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ನಮ್ಮ ಭೂಮಿಯ ಮನೆಯನ್ನು ಕಟ್ಟತಕ್ಕಂಥ ಮನೆ ಅಂತರ ಇರಬೇಕು. ಒಂದು ಮನೆಯಿಂದ ಮನೆ ಯಾವುದು? ಬೇರೆಯವರು ಮನೆ. ಹೌದು. ನಾವು ಮನೆ ಕಟ್ಟಬೇಕು. ಅಮ್ಮ ಇಲ್ಲೇ ಕೆಟ್ಟೋಗ್ತಾ ಇರೋದು. ಬೇರೆಯವರ ಮನೆಯನ್ನು ನೋಡೇ ನಾವು ಮನೆಯನ್ನು ಕಟ್ಟಬೇಕು ಅಂದರೆ ಎಷ್ಟು ಜನಕ್ಕೆ ತಲೆ ಕೆಡಲ್ಲ. ಯಾವ್ದು ನೋಡಬೇಕು? ಪಕ್ಕದಲ್ಲಿ ಕಟ್ಟಿರೋ ಮನೆ, ಎದುರುಗಡೆ ಕಟ್ಟಿರೋ ಮನೆ, ಹಿಂದ್ಗಡೆ ಕಟ್ಟಿರೋ ಮನೆಯನ್ನ ನೋಡಿ ಅಂದರೆ ಅಂತರ ಎಷ್ಟು ಇರಬೇಕು ಗೊತ್ತಾಗಬೇಕಾ ಬೇಡ? ಖಂಡಿತ ಗೊತ್ತಾಗಬೇಕು. ವೆಹಿಕಲ್ ಇಂದ ಏನು ಬರೆದಿರ್ತಾರೆ? ವೆಹಿಕಲ್ ಇಂದ ಏನು ಬರೆದಿರ್ತಾರೆ? ನಡುವೆ ಅಂತರವಿರಲಿ ಅಂತ ಅಲ್ಲಿ ಬರೆದು. ಹೌದು. ಮನೆಯಲ್ಲಿ ಅಂತರನೇ ಇಲ್ಲ. ಇದನ್ನ ಕುಬ್ಜ ಮನೆ ಅಂತಾರೆ. ಯಾವ ಮನೆ? ಕುಬ್ಜ ಮನೆ. ಒಂದು ಕೈ ಒಂದು ಕಾಲಿರುವ ಮನೆ ಅಂತಾರೆ. ಯಾವ್ದನ್ನ? ಅಂಟ್ಕೊಂಡಿರೋದನ್ನ. ಒಂದಕ್ಕೊಂದು ಪಕ್ಕ ಅಂಟ್ಕೊಂಡಿರುವಂಥದ್ದು. ಅಂಟ್ಕೊಂಡಿರೋ ಮನೆ ಕುಬ್ಜ ಮನೆ. ಜೀವನದಲ್ಲಿ ಮನೆ ವಾಸ ಮಾಡೋರೆಲ್ಲ ಕುಬ್ಜ್ರೆ. ಒಂದಕ್ಕೆ ಬುದ್ಧಿ ಸರಿ ಇಲ್ಲ, ಒಂದಕ್ಕೆ ಯಾವುದೋ ಕೈ ಸರಿ ಇಲ್ಲ, ಇನ್ನೊಂದಕ್ಕೆ ಯಾವುದೋ ಕಣ್ಣು ಸರಿ ಇಲ್ಲ, ಇನ್ನೊಂದಕ್ಕೆ ಯಾವುದೋ ಕಿವಿ ಕೇಳಲ್ಲ, ಇನ್ನೊಂದಕ್ಕೆ ಏನೋ ಮಾತು ಸರಿಗೆ ಬರಲ್ಲ. ಇದೆಲ್ಲ ಇದೆ ತಾನೆ? ಇದೆಲ್ಲ ಮನೆಯೇ ಮೂಲ ಕಾರಣ. ಯಾವುದೋ ಜನ್ಮದಲ್ಲಿ ಏನೋ ಮಾಡ್ಬಿಟ್ಟಿದ್ವಂತೆ, ಅದೊಂದು ಸೈಡ್ ಇರ್ಲಿಯಪ್ಪ. ಗುರುಗಳೇ, ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ, ಮಕ್ಕಳು ಕನ್ನಡಕ ಹಾಕ್ತಾರೆ. ಹೌದು. ಮಕ್ಕಳಿಗೆ ಕಿವಿಗೆ ಮಿಷನ್ ಕೊಡಿಸ್ತಾರೆ. ಹೌದು. ಇವ್ರು 80 ವರ್ಷ ಚೆನ್ನಾಗೇ ಇರ್ತಾರೆ. ಇನ್ನೂ ಒಂದು ವಿಷಯ ಮುಂದಕ್ಕೆ ಹೋದ್ರೆ ಅಪ್ಪ ಅಮ್ಮ ಮಕ್ಕಳನ್ನ ಶಾಪ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾವ್ರೆ. ಯಾರನ್ನ ಕರ್ಕೊಂಡು ಹೋಗ್ಬೇಕಿತ್ತು? ತಂದೆ ತಾಯಿನ ಮಕ್ಕಳು ಕರ್ಕೊಂಡು ತಂದೆ ತಾಯಿಯನ್ನ ಮಕ್ಕಳು ಕರ್ಕೊಂಡು ಹೋಗ್ಬೇಕಿತ್ತು. ಇದು ಧರ್ಮ. ಇವತ್ತು ನಡೀತಾ ಇರತಕ್ಕಂಥ ಟ್ರೆಂಡ್, ಅಪ್ಪ ಅಮ್ಮನೇ ಮಕ್ಕಳು ಕರ್ಕೊಂಡು ಅಡ್ಮಿಟ್ ಮಾಡಬೇಕು. ಬಾಗಿಲು ನಿಂತ್ಕೊಂಡು ಅವರೇ ಕಾಯ್ಬೇಕು. ನನ್ನ ಮಗ ಹೆಂಗವನೆ, ನನ್ನ ಮಗಳು ಹೆಂಗವಳೆ, ಪರವಾಗಿಲ್ವಾ, ವಾರ್ಡ್ಗೆ ಯಾವಾಗ ಆಗ್ತಾರೆ, ಏನ್ರಿ ಅನ್ಯಾಯ, ಯಾಕೆ ಬರಬೇಕಿದು ಸಮಸ್ಯೆ ಅಂತ. ಇದೆಲ್ಲ ಉಲ್ಟಾಗಿದೆ ಅಂತ ಇನ್ನೂ ಅರ್ಥ ಆಗಿಲ್ಲ ಅಂತನಾ? ನಿಜಕ್ಕೂ ಅರ್ಥ ಆಗಿಲ್ಲ ಗುರುಗಳೇ, ಅಲ್ವಾ? ಒಂದು ಮನೆಯಿಂದ ಇನ್ನೊಂದು ಮನೆಗೆ ಇರುವಂತ ಅಂತರ, ಒಂದು ಮನೆಗೆ ಮೀರಿ ಇನ್ನೊಂದು ಮನೆ ಇರುವಂತ ಎತ್ತರ ಅತಿ ಮುಖ್ಯವಾದ ಭಾಗ. ಒಂದು ಅಂತರ, ಒಂದು ಎತ್ತರ, ಇನ್ನೊಂದು ಎತ್ತರ. ಈ ತಿಳ್ಕೊಂಡ್ಬಿಟ್ರೆ ನಾವೇ ಧನ್ಯೋಸ್ಮಿ, ನಾವೇ ದೇವರು. ಇದು ಪಂಚಾಂಗದಲ್ಲಿ ಇಲ್ಲ. ಯಾವುದು? ಎತ್ತರ ಮತ್ತೆ ಅಂತರ ಪಂಚಾಂಗದಲ್ಲಿ ಇಲ್ಲ. ಅದಕ್ಕೆ ನಮ್ಗೆ ಗೊತ್ತಾಗಿಲ್ಲ. ಈಗ ಹೇಳೋರು ತಪ್ಪು ಅಂತ ಹೇಳಂಗಿಲ್ವಲ್ಲ. ಇಲ್ಲ ಗುರುಗಳೇ, ಅವ್ರು ಹೇಳ್ತಾರೆ ಇರೋದನ್ನ ಹೇಳ್ತೀವ್ರಿ, ನೀವೇನು ಹಿಂಗೆ ಹೇಳ್ಬಿಟ್ರೆ ಅಂದ್ರೆ ಅದಕ್ಕೆ ಹೇಳಿದ್ದೀನಿ. ಈಗ ಪಂಚಾಂಗದಲ್ಲಿ ಅಂತರ ಇಲ್ಲ, ಎತ್ತರ ಇಲ್ಲ. ಭೂಮಿಯಲ್ಲಿ ಚಿನ್ನ ಇದೆ ಅಂತ ಹೇಳಿಲ್ಲ. ಆದ್ರೆ ನಾವು ಅದನ್ನ LKG ತರ ಇಟ್ಕೋಬೇಕು ಪಂಚಾಂಗನ. ಏನು? ಮೆಟ್ಲದು, ಜೀವನದ ಮೆಟ್ಟಿಲು. ನಿಮ್ಮ ಅಭ್ಯಾಸಗಳು ಹೇಗಿದೆ, ನೀವು ಹೇಗೆ ಬದುಕು ಬಂದಿದ್ದೀರಾ, ಯಾವ್ಯಾವ ರಸ್ತೆಯಲ್ಲಿ ಕಳ್ಳು ಮುಳ್ಳು ತುಳ್ಕೊಂಡು ಬಂದಿದ್ದೀರಾ, ಅದನ್ನ ತೋರ್ಸಕ್ಕಿರೋದು ಪಂಚಾಂಗ. ಅದನ್ನ ಅದಕ್ಕಿಟ್ಕೋಬೇಕೇ ಹೊರ್ತು ಮುಂದೆ ಭವಿಷ್ಯ ಹೇಳ್ತೀನಿ ಪಂಚಾಂಗದಿಂದ ಅಂತ ಅನ್ಕೊಂಡಿರೋದೇ ನಮ್ಮಲ್ಲಿ ಅಪರಾಧ ಆಗ್ತಾ ಇರೋದು. ಈಗ ಜನಕ್ಕೂ ಅದ್ ಬಿಟ್ರೆ ಗತಿ ಇಲ್ಲ, ಹೇಳೋರ್ಗೂ ಅದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಈ ಬೇರೆ ಇಲ್ಲ ಅಂತಕ್ಕಂಥದ್ದೇ ನಾವೀಗ ಅನುಭವಿಸ್ತಾ ಇರೋದಕ್ಕೆ ಮೂಲ ಕಾರಣ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಈಗ ಸತ್ಯ ಗೊತ್ತಾಯ್ತಾ? ಅಂದ್ರೆ ವಿವಾದಕ್ಕೆ ಕಾರಣ ಏನು ಅಂದ್ರೆ, ವಿವಾದಕ್ಕೆ ಕಾರಣ, ಇದ್ರ ಜೊತೆ ಇದನ್ನು ಸೇರಿಸ್ಕೊಂಡ್ಬಿಡೋಣ. ದೇವಾಲಯಗಳು ಕೂಡ ಸೇರ್ಕೊಂಡಿದೆ, ಹೌದಾ? ಜನಗಳು ವಿವಾದಕ್ಕೆ ಸೇರ್ಕೊಂಡವ್ರೆ. ಇನ್ನು ಮದುವೆ ಆದರಂತೂ ಮೊದಲೇ ಸೇರ್ಕೊಂಡ್ಬಿಟ್ಟಿರ್ತಾರೆ. ಮದುವೆ ಮುಂಚೆ ಜಗಳ, ಮದುವೆ ಆದ್ಮೇಲೆ ಜಗಳ, ಮಕ್ಳು ಹುಟ್ಟಿದ ಮೇಲೆ ಜಗಳ, ಹೌದಲ್ಲ? ಅಂದ್ರೆ ಜೀವನ ಎಲ್ಲ ಇದೇ ಆಗೋಗುತ್ತಾ? ಹಾಗಾದ್ರೆ ವಿವಾದದಲ್ಲೇ ಹೋಗ್ತಿದೆ. ಅಂದ್ರೆ ಇದನ್ನ ನಾವು ಮಾಡ್ಕೋತಾ ಇರೋದ ದೇವ್ರು ಕೊಟ್ಟಿದ್ದ? ನಾವೇ ಮಾಡ್ಕೋತಿರೋದು ಗುರುಗಳೇ. ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳು ನಡೀತಾ ಇದ್ರು, ಏನೇ ನಡೆದಿದ್ರು, ಏನೇ ಆಗಿದ್ರು, ನಾವು ಕಟ್ಟಿರುವ ವಾಸ ಮಾಡುತ್ತಿರುವ ಮನೆಯೇ ಇದಕ್ಕೆ ಸಾಕ್ಷಿ. ನಾವು ಕಟ್ಟಿರೋದು, ಇದನ್ನ ಗಮನ ಮಾಡ್ಕೋಬೇಕು. ಮನೆ ಕಟ್ಟಿರೋರು ನಾವು, ಹೌದಲ್ಲ? ಖಂಡಿತ ಗುರುಗಳೇ. ಮಗು ಹುಟ್ಟಿದ ತಕ್ಷಣ ಹೊಸ ಜೀವನ ಪ್ರಾರಂಭ ಅಂತ ಅನ್ಕೊಂಡಿದೀವಿ. ಚೇಂಜ್ ಆಗೈತೆ? ಅದು ಇಲ್ಲ. ಅಪ್ಪನಂಗೋ ಅಮ್ಮನಂಗೋ ಐತೆ, ಹೊಸ ಜೀವನ ಬರಲಿಲ್ಲ. ಮನೆ ಕಟ್ಟಿದ ಮೇಲೆ ಒಳ್ಳೇದಾಗತ್ತೆ ಅಂತ ಮನೆ ಕಟ್ಟವ್ರೆ, ಸಾಲದಲ್ಲೇ ಸಿಕ್ಕಾಕೊಂಡವ್ರೆ. ಇನ್ನು ಹೊಸ ಜೀವನ ಇಲ್ವೇ ಇಲ್ವಲ್ಲ, ಬರೀ ಬಾಯಲ್ಲಿ ಹೇಳ್ತಾ ಇದ್ದೀವಿ, ಪುಸ್ತಕದಲ್ಲಿ ಬರ್ತೈತೆ ಹೊಸ ಜೀವನ ಬೇಕು ಅಂತ. ಆಮೇಲೆ ಹೊಸ ಸಂಸಾರ ಬೇಕು ಅಂದ್ರೆ ನಾವು ಹೊಸದ್ ಕೇಳ್ತೀವಿ, ಹೊಸದ್ ಏನು ಮಾಡ್ಕೊಂಡೇ ಇಲ್ಲ ನಾವಲ್ಲ. ಏನು ಅದೇ ಹೆಂಡ್ತಿನ, ಅದೇ ಮಕ್ಕಳ, ಅದೇ ಮನೆನ, ಇದನ್ನು ಹೇಳ್ತೀವಿ ಕೆಲವು ಸಲ, ಅಲ್ವಾ? ಯಾಕೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಪೂರ್ಣವಾಗಿರ್ತಕ್ಕಂತಹ ಒಂದು ಜ್ಞಾನ
ಇದೆಲ್ಲ ಮನೆಗೆ ಇಷ್ಟೊಂದೆಲ್ಲ ಪ್ರಾಧಾನ್ಯತೆ ಏನಕ್ಕೆ ಕೊಡಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಹೌದು. ವಾಸದ ಮನೆಯಲ್ಲಿ ಮನುಷ್ಯನನ್ನ ತುಳಿಯೋದು ಹೌದು, ಎತ್ತುವುದು ಹೌದು. ಎಷ್ಟು ಸತ್ಯ ಇರ್ಬೋದು ಸ್ವಲ್ಪ ಯೋಚನೆ ಮಾಡಮ್ಮ. ಆ ಸತ್ಯ ಇಲ್ಲ ಅಂದರೆ ಭೂಮಿಗೆ ಭೂತಾಯಿ ಅಂತ ನಾವು ಯಾಕೆ ಪೂಜೆ ಮಾಡಬೇಕಿತ್ತು? ನಾವು ಅನ್ಕೊಂಡಿರೋದು ಒಂದು ವಾಸ ಮಾಡೋದಕ್ಕೆ ಮನೆ ಬೇಕು ಅನ್ನೋದು ಅಷ್ಟೇ ಗೊತ್ತಿರೋದು ಗುರುಗಳೇ ನಮಗೆ. ಎಂತ ಅದ್ಭುತವಾದ ವಿಚಾರ ಹೇಳ್ಬಿಟ್ಟಮ್ಮ. ಎಂಥದೋ ಒಂದು ಮನೆ ಆದ್ರೆ ಸಾಕು ಅಂತನಾ? ಇರೋದಕ್ಕೊಂದು ಮನೆ ಇದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ನಾವಿದ್ದೀವಿ ಗುರುಗಳೇ. ನಾವು ಅನ್ಕೊಂಡಿರೋದು ಹಂಗೇನೆ. ಎಂಥದೋ ಒಂದು ಮಗು ಕೊಡಪ್ಪ ಅಂತಾರೆ, ಅಲ್ಲೂ ಕೇಳಕ್ ಬಂದಿಲ್ಲ. ಅದು ಯಾವುದೋ ಒಂದು ಮಗು, ಎಂಥದೋ ಒಂದು ಮಗು ಕೊಡು, ಎಂಥದೋ ಒಂದು ಹೆಣ್ಣು ಸಿಕ್ಲಿ, ಯಾಕೆಂದ್ರೆ ಬೇಸತ್ತಿ ಸುತ್ತಿ ಸುಣ್ಣ ಆಗಿ ಎಂಥದೋ ಹೆಣ್ಣು, ಎಂಥದೋ ಮಗು, ಎಂಥದೋ ಒಂದು ಸೈಟು, ಎಂಥದೋ ಒಂದು ಮನೆ, ಎಂಥದೋ ಒಂದು ಜೀವನ, ಇದಾಗಬೇಕಾ? ಇಲ್ಲ ಗುರುಗಳೇ, ಇಂಥದ್ದೇ ಬೇಕು. ಭಗವಂತ ಹೇಳಿದಾನೆ, ನಿನ್ಗೆ ಯಾವುದು ಮೋಸ ಆಗಿಲ್ಲ. ನೀನು ಗುರುತಿಸುವುದನ್ನ ಮೊದಲು ಪ್ರಯತ್ನಿಸು. ಯಾರು ಗುರುತಿಸ್ಬೇಕು? ಮನುಷ್ಯನಾದವನು ಗುರುತಿಸೋದು ಕಲಿಬೇಕು. ಬಟ್ಟೆ ಅಂಗಡಿಗೆ ಹೋದೆಲ್ಲ ಬಟ್ಟೆ ಎಲ್ಲ ತೊಗೊಂಬರಕ್ಕಾಗಲ್ಲ. ನಿಮ್ಗೆ ಯಾವ್ದು ಬೇಕು ಅದನ್ನೇ ತಗೋತೀವಿ. ತರಕಾರಿ ಅಂಗಡಿಗೆ ಹೋದ್ರೆ ನಿಮ್ಗೆ ಯಾವ್ದು ಬೇಕು ಅದನ್ನೇ ತಗೋತೀವಿ. ಹಾಗೆ ನಮ್ಮ ಜೀವನಕ್ಕೆ ಏನು ಬೇಕಾಗತ್ತೆ? ಬಾಳಿ ಬದುಕೋದಿಕ್ಕೆ ಮನೆ ಬೇಕು, ನೆಮ್ಮದಿಯಾಗಿರ್ತಕ್ಕಂತಹ ಮನೆ ಬೇಕು. ಹೌದಲ್ಲ? ಈ ನೆಮ್ಮದಿಯಾಗಿರ್ತಕ್ಕಂತಹ ಮನೆ ಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋದಾಗ ನಾವು ಮಾಡ್ತಾ ಇರ್ತಕ್ಕಂತಹ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ, 27 ಅಡಿಯಿಂದ ಮೇಲೆ ಮನೆಯನ್ನ ಕಟ್ಟಬಾರದು ಅಂತ ಹೇಳ್ತಕ್ಕಂತಹ ವಿಚಾರ ತುಂಬಾ ತಡ್ಕೊಳಕ್ಕಾಗದೇ ಇರತಕ್ಕಂಥ ವಿಷಯ. ಗುರುಗಳೇ, ಈ 27 ಅಡಿ ಮೀರಿ ಕಟ್ಟಬಾರ್ದು ಅಂತ ಹೇಳಿದ್ರೆ ಅದು ಪೂರ್ವ ಪಶ್ಚಿಮನ ಉತ್ತರ ದಕ್ಷಿಣ ಆಗಿರ್ಬೇಕಾ ಗುರುಗಳೇ? ಇಲ್ಲಿ ಇದಿನ್ನೊಂದು ಹುಚ್ಚತನ, ಇದಿನ್ನೊಂದು ಹುಚ್ಚತನ, ಇದೊಂದು ಪೆದ್ದತನ ಅಂತ ಹೇಳ್ಬೋದು. ಏನು ಪೆದ್ದತನ? ಹುಚ್ಚುತನ, ಒಂದು ಪೆದ್ದತನ. ಇಲ್ಲಿ ಜೀವನ ಹೆಚ್ಚು ಕಮ್ಮಿ ಇರ್ಬೇಕಾ, ಸಮತಟ್ಟವಾಗಿರ್ಬೇಕಾ? ಸಮತಟ್ಟವಾಗಿ. ಹಾಗಿದ್ಮೇಲೆ 20, 30, 30, 40 ಎಂತ ಗತಿಯ? ಅಮ್ಮ ಈ ಪ್ರಶ್ನೆ ಹೇಳಿದ್ರೆ ಸೈಟ್ನ ಅಲರ್ಟ್ ಮಾಡ್ತಕ್ಕಂಥ ಅವ್ರಿಗೂ ಕೂಡ ಇದಿನ್ನೂ ಗೊತ್ತಿಲ್ಲ. ಸೈಟ್ ಅಲರ್ಟ್ ಮಾಡಬೇಕಾದ್ರೆ 30, 40, 40, 50, 50, 60 ಅಂತ ಇದ್ರಲ್ಲಮ್ಮ, ಅದು ಸೈಟ್ ನಿವೇಶನ ಅಲ್ಲ. ನಿವೇಶನ ಅಲ್ಲ ಅಂದ್ರೆ ಏನಂದ್ರೆ ಮತ್ತೇನಾಗಿರತ್ತೆ? ಕುಬ್ಜ ನಿವೇಶನ, ಅಂಗಹೂನದ್ದು, ಒಂದು ಕೈ ಒಂದು ಕಾಲಿರೋದು, ಹೆಚ್ಚು ಕಡಿಮೆ ಇರುವಂತ ಸೈಟು ನಿಜವಾದ ನಿವೇಶನ ಅಲ್ಲ. ಕ್ಲಾಸ್ 1 ಕೇಳ್ತೀವಲ್ಲ ನಾವು, ಕ್ಲಾಸ್ 1 ಯಾವ್ದಿರ್ಬೋದು? ಒಂದೇ ಅಳತೆ ಇರಬೇಕು, 40, 40, 10 ಅಂದ್ರೆ 10 ಇರಬೇಕು, ಈ ಕಡೆ 10 ಆ ಕಡೆ 10. ಇದು ಕ್ಲಾಸ್ 1 ಹೌಸ್ ಅಂತ ಹೇಳ್ಬೋದು. ಈಗ ಪ್ರಪಂಚದಲ್ಲಿ ಈ ರೀತಿಯಾಗಿ ಸೈಟೇ ಇಲ್ಲ ಅಂದ್ರೆ ಪುರೋಹಿತರು ಏನು ಮಾಡೋದು, ಕಟ್ಟೋರು ಏನು ಮಾಡೋದು, ಮೇಸ್ತ್ರಿ ಏನು ಮಾಡೋದು, ಇಂಜಿನಿಯರ್ ಏನು ಮಾಡೋದು? ಅಲ್ಲ ಗುರುಗಳೇ, ನೀವು ಹೇಳ್ತೀರಾ ಈಗ ಸೈಟ್ ಮಾಡಿ ಮಾಡುವಂತವ್ರು ನಾವು ಹಾಗೆ ಈಕ್ವಲ್ ಆಗಿ ಕೊಟ್ರೆ ಸೈಟ್ ವೇಸ್ಟ್ ಆಗುತ್ತಲ್ವಾ ಅಂತ ಯೋಚನೆ ಮಾಡೋ ಜನಗಳು ಇರ್ತಾರಲ್ವಾ ಗುರುಗಳೇ? ಅಲ್ಲ, ಜನಗಳು ಇರ್ತಾರೆ ಅಂದ್ರೆ ಬಸ್ ರಶ್ ಆಗಿದೆ ಅಂತ ಡ್ರೈವರ್ ನಿಮ್ಮ ಮೇಲೆ ಕೇಳಿಸ್ದಂಗ ಆಯ್ತು. ಆಗಲ್ಲ ಗುರುಗಳೇ. ಆದ್ರೆ ನಮ್ ಜನಗಳಿಗೆ ಹುಚ್ಚುತನ ಹೋಗ್ಬೇಕಮ್ಮ. ನಾವ್ ಹೆಂಗೋ ಕಟ್ಟಬೇಕು, ಹೆಂಗೋ ಬದುಕಬೇಕು ಅಂದ್ರೆ ಸಿಕ್ಕಾಕೊಳ್ಳಿ, ಕೋರ್ಟ್ಗೂ ಹೋಗಿ, ಸ್ಟೇಷನ್ಗೂ ಹೋಗಿ, ಯಾರು ಬೇಡ ಅಂತಿದ್ದು? ಈಗ ಭಗವಂತ ಕಣ್ಣನ್ನ ಕರೆಕ್ಟ್ ಆಗಿ ಮೂಗ್ ಮಧ್ಯ ಇಟ್ಟು ಅದ್ರ ಸಮ ಕರೆಕ್ಟ್ ಆಗಿ ಬಾಯಿ ಇಟ್ಟಿರ್ತಕ್ಕಂಥದ್ದು ಯಾಕೆ ಮಾಡಿದ್ರು? ಇಷ್ಟಾಗ ಮುಖ ಇರ್ಬೋದಾಗಿತ್ತಲ್ಲ, ಕಣ್ಣೆಲ್ಲ ಒಂದು ಇಡ್ಬೋದಾಗಿತ್ತಲ್ಲ, ಅದನ್ನಾರು ಗಮನಿಸ್ಕೋಬೇಕಲ್ಲ. ಭಗವಂತ ರಚನೆ ಮಾಡಿರ್ತಕ್ಕಂಥ ಈ ದೇಹ, ಹೌದಾ? ಭಗವಂತ ರಚನೆ ಮಾಡ್ತಕ್ಕಂಥ ಈ ದೇಹವನ್ನ ನಾವು ವಾಸ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಈ ದೇಹ ತಾನೇ ಇರೋದು. ಹಾಗಿದ್ಮೇಲೆ ಈ ದೇಹಕ್ಕೂ ಮನೆಗೂ ಯಾಕೆ ಹೋಲಿಕೆ ಕೊಟ್ಟಿಲ್ಲ? ಕೊಡ್ಬೇಕಾ ಬೇಡ? ಖಂಡಿತ ಕೊಡ್ಬೇಕು ಗುರುಗಳೇ. ಅದೇ ಕೊಡ್ಬೇಕು ಅನ್ನೋ ವಿಚಾರನೇ ಹೊಸದಲ್ಲ ಗುರುಗಳೇ, ಹಾಗಾಗಿ ಗೊತ್ತಾಗ್ತಿಲ್ಲ ಅಷ್ಟೇ. ಅಂದ್ರೆ ನಾವು ತಿಳ್ಕೊಳಕ್ ಹೋಗಿಲ್ಲ ಅಂತಾನೋ, ನಮ್ಗೆ ಬೇಕಿಲ್ಲ ಅಂತಾನೋ, ಇದೆಲ್ಲ ಏನಕ್ಕೆ ಬೇಕು ಅಂತಾನೋ ಗೊತ್ತಿಲ್ಲ. ಅದು ಅವರ ವೈಯಕ್ತಿಕವಾದ ಕಾರಣಗಳು ಅಂತ ಒಂದಂತೂ ಸತ್ಯ. ಈ ರೀತಿಯಾದ ಒಂದು ವ್ಯತ್ಯಾಸಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಸೈಟ್ ಅಂಚೋರಿಯಲ್ಲಿ ಇಲ್ಲ ಅಂದ್ರೆ ನಾವ್ ಹೆಂಗ್ ಸ್ವಾಮಿ ಸರಿ ಮಾಡ್ಕೊಳ್ಳೋದು ಅಂತ ಎಲ್ರಿಗೂ ಪ್ರಶ್ನೆಗೆ ಉತ್ತರ ಬೇಕಾಗುತ್ತೆ ಅಲ್ವಾ? ಇರೋದೇ 30, 40 ಅಂತ ಹಂಚವ್ರೆ, ತಗೊಂಡ್ರೋ ಸೈಟ್ ಅದೇನೆ. ಹೆಂಗದು ಅಂದ್ರೆ ಅದಕ್ಕೇನ್ ಮಾಡ್ಬೇಕು ಅಂದ್ರೆ 30, 40 ಅಂತ ಏನ್ ಹೇಳ್ತೀರಾ? ಕಡಿಮೆ ಇರೋದು ಯಾವುದು? 30. ಆ 30 ಮಾಡ್ಕೊಳ್ಳಿ. ಅತ್ತಡಿ ಏನ್ ಮಾಡಿ ಪಕ್ಕಕ್ಕೆ ಹಾಕಿ, ಸರಿ ಹೋಯ್ತಾ? ಸಿಂಪಲ್ ತಾನೆ. ಈಗ ಕಡಿಮೆ ಇರೋದನ್ನ ಇನ್ನೊಂದು ಕಡಿಮೆ ಸಿಕ್ಕತ್ತೆ. ಹೇಗೆ? ಜಾಸ್ತಿಗೆ ಜಾಸ್ತಿ ತಗೊಳಕ್ಕಾಗಲ್ಲ. 30ಕ್ಕೆ 40 ಐತಲ್ವಾ, 30 ಮಾಡಿ ಮನೆ ನಿಮ್ಗೆ ಹಿಡ್ಕೊಂಡು ನಿಲ್ಸ್ಕೊಳತ್ತೆ. ಕಟ್ಟಪ್ಪ ನಾನು ಇದೀನಿ ಅಂತ. ನೀವು 30, 40ಕ್ಕೂ ಎಷ್ಟು ಸೈಟ್ ಇದೆ ಅಷ್ಟು ಮನೆ ಕಟ್ಬಿಟ್ರೆ ಇದು ಕುಬ್ಜ ಮನೆ. ಯಾವ ಕಾರಣಕ್ಕೂ ಶಾಸ್ತ್ರೀಯ ಪದ್ಧತಿಯ ಮನೆ ಯಾವುದೇ ಕಾರಣಕ್ಕೂ ಸೈಟ್ ಎಷ್ಟಿದೆ ಅಷ್ಟಕ್ಕೂ ಮನೆಯನ್ನ ಕಟ್ಟಬಾರದು. ಇಲ್ಲಿ ಎತ್ತರ ಆಯ್ತು, ಅಂತರ ಆಯ್ತು. ಈಗ ಸೈಟ್ ಎಷ್ಟಿದೆ ಅಷ್ಟಕ್ಕೂ ಮನೆಯನ್ನ ಕಟ್ಟಬಾರದು.
ಇದಿಷ್ಟು ಒಂದು ಭಾಗ ಆಯ್ತಾ. ಹಾ ಗುರುಗಳೇ. ಇನ್ನೊಂದು ವಿಷಯಕ್ಕೆ ಬಂದ್ರೆ ಇದು ಇದು ವಿಚಾರ, ಇದು ತುಂಬಾ ಕಷ್ಟಕರವಾದದ್ದು, ಕೇಳಿಸ್ಕೊಳ್ಳೋಕು ಕಷ್ಟ ಅಂತ ಅನ್ಕೋಬಹುದು. ಹಾ ಗುರುಗಳೇ. ಏನು ಅಂದ್ರೆ ಕೃಷಿ ಭೂಮಿಯಲ್ಲಿ ಮನೆಯನ್ನ ನೇರವಾಗಿ ಕಟ್ಟುವ ಅಧಿಕಾರ ಯಾರಿಗೂ ಇಲ್ಲ. ಕೃಷಿ ಭೂಮಿ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕೃಷಿ ಬೇಸಾಯ ವ್ಯವಸಾಯ ಮಾಡುವಂತ ಭೂಮಿಯಲ್ಲಿ ಡೈರೆಕ್ಟ್ ಆಗಿ ಮನೆಯನ್ನ ಕಟ್ಟಬಾರದು. ನಾವು ಅದನ್ನೇ ಮಾಡ್ತಾ ಇರೋದು. ಗುರುಗಳೇ, ಕಾರ್ಯಕ್ರಮ ಮುಂದುವರ್ಸೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ ಗುರುಗಳೇ. ಹಲೋ ಹಲೋ, ಸಾಕಮ್ಮ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಅಮ್ಮ? ಮೇಡಮ್ ಮಾತಾಡ್ತೀನಿ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ ಮಗನ್ ಬಗ್ಗೆ ತಿಳ್ಕೊಬೇಕಾಯ್ತ್ರಿ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿಮ್ಮ. ನಕ್ಷತ್ರ ಪುಬ್ಬ ನಕ್ಷತ್ರ, ಸಿಂಹ ರಾಶಿ, ಲಗ್ನ ಮಿಥುನ ಲಗ್ನ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ಅಮ್ಮ. ಹಲೋ, ನಮಸ್ತೆ ಗುರುಗಳೇ, ನಿಮ್ಗೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಗಳೇ. ಯಾಕಮ್ಮ ಖುಷಿಗಾ ಗುರುಗಳೇ, ಕರೆ ಸಿಕ್ತು ಅಂತ? ಹಾ ಗುರುಗಳೇ. ಓಕೆ, ಹೇಳಮ್ಮ. ಮಗನ ಎಷ್ಟು ವಯಸ್ಸು? ವಯಸ್ಸು ಈಗ ಗುರುಗಳೇ 19. ಹಾ 19. ಏನ್ ಮಾಡ್ತಿದ್ದಾನೆ? ಅವನು ಈಗ ಸೆಕೆಂಡ್ ಸಿ ಮುಗಿತ್ರು ಗುರುಗಳೇ. ಈಗ ಮತ್ತೆ ಈಗ ಸೆಕೆಂಡ್ PUC ಅಲ್ಲಿ ಹೋಗ್ಬಿಟ್ಟವೆ ಗುರುಗಳೇ ಎಲ್ಲಾನ. ಈಗ ಮತ್ತೆ ಮುಂದಕ್ಕೆ ಏನು ಓದಕ್ ಕಳಿಸ್ಬೇಕಾ ಬೇಡ ಅಂತ ಕೇಳ್ಬೇಕಾಯ್ತು ಗುರುಗಳೇ. ತುಂಬಾ ಒಳ್ಳೇದಾಯ್ತು ಹೋಗಿದ್ದೆಲ್ಲ. ಯಾಕೆ ಗುರುಗಳೇ? ಅಲ್ಲ, ಪಾಸ್ ಆಗ್ಬಾರ್ದು ಕಣಮ್ಮ. ಯಾಕೆ ಅದೇ? ಉಪಯೋಗ, ಟೈಮ್ ವೇಸ್ಟು. ಅಲ್ಲ ಗುರುಗಳೇ, ಎಲ್ರಿಗೂ ಪಾಸ್ ಆಗ್ಬೇಕನ್ನೋ ಆಸೆ ಇರುತ್ತೆ. ನೀವು ನೋಡೋರು ಆಗ್ಲೇಬಾರ್ದು ಅಂತಿದ್ದೀರಾ, ಯಾಕೆ? ನಕ್ಷತ್ರ ಯಾವುದು? ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರಕ್ಕೆ ಗುರುಗಳೇ ಆಯ್ತಮ್ಮ, ನಾನು ಕೇಳಿಸ್ಕೊಂಡೆ, ಒಂಚೂರು ಕೇಳಿಸ್ಕೊ. ಹಾ ಗುರುಗಳೇ ಹೇಳಿ. ಕಾರ್ಯಕ್ರಮದಲ್ಲಿ ಪ್ರತಿ ವಿಚಾರಗಳು ಕೂಡ ಹೇಗಿರುತ್ತೆ? ಆಶ್ಚರ್ಯಕವಾದ ರೀತಿಯಲ್ಲಿ ಇರುತ್ತೆ. ಇನ್ನೊಂದೊಮ್ಮೆ ಹೇಳ್ಬಿಡ್ತೀನಿ ದಯವಿಟ್ಟು ವೀಕ್ಷಕರಿಗೆ. ಪ್ರತಿ ವಿಚಾರನೂ ಕೂಡ ಕಾರ್ಯಕ್ರಮದಲ್ಲಿ, ಪ್ರತಿದಿನ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲವೂ ಕೂಡ ವಿಸ್ಮಯ ರೀತಿಯಲ್ಲಿರ್ತಕ್ಕಂಥ ವಿಚಾರಗಳೇ. ನೀವು ಕೇಳೋಕ್ಕಾಗಿಲ್ಲ, ತಿಳಿಸೋಕ್ಕೆ ಯಾರ ಕೈಲೂ ಆಗಿಲ್ಲ. ಇದನ್ನು ಹೇಳ್ತೀನಿ ಯಾಕೆ ಅಂದರೆ, ಹೆದರ್ಕೊಂಡವರೋ ಏನೋ ನಂಗೆ ಗೊತ್ತಿಲ್ಲ. ವಿಸ್ಮಯಕಾರವಾಗಿರ್ತಕ್ಕಂಥ ಪ್ರತಿ ವಿಚಾರಗಳು ಕೂಡ ನಾವು ತಿಳ್ಕೊಳ್ಳೋದೇ ಇದ್ದಾಗ ಜೀವನ ಪರ್ಯಂತ ದುಃಖದಲ್ಲೇ ಮುಳುಗಬೇಕಾಗದೆ ವಿಸ್ಮಯ ಅಲ್ಲ. ಇದರಿಂದ ನಾವು ಬರಲೇಬೇಕು ಹೊರಗೆ ಅಂತ ತೀರ್ಮಾನ ತಗೊಂಡ್ರೆ ಕಾರ್ಯಕ್ರಮ ಅರ್ಥ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಇವ್ರು ಹಿಂಗೆ ಹೇಳಿದ್ರೆ ಯಾಕೆ ಹೇಳಿದ್ರಿ ಅನ್ನೋ ಪ್ರಶ್ನೆ ಅಲ್ಲ, ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ ನಿಮ್ಗೆ ಅರ್ಥ ಆಗಬೇಕು. ಇಲ್ಲಿ ದೊಡ್ಡ ಸಮಸ್ಯೆ ಆಗತ್ತೆ. ಏನಕ್ಕೆ ಹಿಂಗೆ ಹೇಳ್ಬಿಡ್ತಾರೆ ಇವರು? ಹೌದು, ಜನ ಹೆದರ್ಕೊಳ್ಳಲ್ವಾ? ಅಲ್ಲ, ಹೆದರ್ಕೊಳ್ಳೋಕೆ ನಾವು ಹುಟ್ಟೇ ಇಲ್ಲ. ಇಲ್ಲಿ ಹೆದರ್ಕೋತೀವೇನೋ ನಾವು ಬದುಕಕ್ಕಾಗಲ್ಲ. ಏನು ಹೇಳ್ತೀಯಮ್ಮ? ನಾವು ಇಲ್ಲಿ ಹೆದರುವುದಕ್ಕೆಲ್ಲ ಹುಟ್ಟಿರೋದು, ತಿಳಿಯುವುದಕ್ಕೆ, ಹರಿಯುವುದಕ್ಕೆ, ಬದುಕುವುದಕ್ಕೆ. ನಾವು ಹೆದರ್ಕೊಂಡು ಕೂತ್ಕೊಂಡ್ರೆ ಬದುಕಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಧೈರ್ಯ ಎಲ್ಲ ಸಾಧನೆಗೂ ಮೂಲ ಕಾರಣ ಇದೆ. ಮಕ್ಕಳಿಗೂ ಅದನ್ನೇ ಹಂಚಿ, ನೀವು ಅದನ್ನೇ ಇಟ್ಕೊಳ್ಳಿ. ವಯಸ್ಸಾಯಿತು ಅಂತ ಅನ್ಕೋಬೇಡಿ. ಪ್ರತಿಯೊಬ್ಬರು ಧೈರ್ಯವಂತರಾಗಿ ಬದುಕಿದಾಗ ನಿಮಗೆ ಆರೋಗ್ಯ ಆಟೋಮೆಟಿಕ್ಕಾಗಿ ಬರುತ್ತೆ. ಧೈರ್ಯದಲ್ಲಿ ಇದ್ದಾಗ ಆರೋಗ್ಯ ಅನ್ನೋ ಒಂದು ಶಕ್ತಿ ಸದಾ ಕುಟುಂಬದಲ್ಲಿ ಇರಬೇಕು. ಅಂದರೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ತಿಳಿತಾ ಹೋಗಿ. ಅಮ್ಮ, ಈಗ ನಿನಗೆ ಅವನ ಬಗ್ಗೆ ಏನು ಬೇಕಮ್ಮ? ಮುಂದಕ್ಕೆ ಓದಕ್ಕೆ ಕಳಿಸ್ಬೇಕು, ಹಾಸ್ಪಿಟಲ್ ಕೆಲಸ ಮಾಡ್ಬೇಕು. ನೀನೇನು ಓದಿದೀಯಾ? ನಾನು SSLC. ಅಮ್ಮ, ನಾನು ನಿನ್ನ ಒಂದು ಮಾತು ಹೇಳ್ತೀನಿ. ಈಗ ನೋಡಮ್ಮ ಈ ವಿಷಯನ. ಮಗ ಇವ್ರ ಮಗ ಶಾಸ್ತ್ರ ಕಳೆದ ಹತ್ರ ಹೋಗ್ಬಿಟ್ಟು ಇವನ್ನ ಮುಂದಕ್ಕೆ ಓದಿಸ್ಬೇಕಾ ಬೇಡವಾ? ಓದಿಸಿದ್ರೆ ಯಾವ್ದು ಕೊಡಿಸ್ಬೇಕು? ಹೌದು. ಏನಮ್ಮ ಇದರ್ಥ? ಇವ್ರ ಮಕ್ಕಳು ಕರ್ಕೊಂಡೋಗಿ ಎಲ್ಲೋ ಕರ್ಕೊಂಡೋಗಿ ಶಾಸ್ತ್ರ ಕೇಳಿದ್ರೆ ಅವ್ರಿಗೆ ಗೊತ್ತಾ? ಈ ಅಭ್ಯಾಸ ಹೋಗ್ಬೇಕು ಅಂತ ಬೇಡ ಅಂತೀಯ? ಖಂಡಿತ ಹೋಗ್ಬೇಕು. ಹಿಂಗೇನು ಎಲ್ಲ ಜನನು ಹಿಂಗೆ ಕೇಳೋದು, ನನ್ನ ಮಗನಿಗೆ ಯಾವ ಸಬ್ಜೆಕ್ಟ್ ಕೊಡಿಸ್ಬೇಕು, ಯಾವ ದಿಕ್ಕು ಕಾಲೇಜ್ ಸೇರಿಸ್ಬೇಕು, ಯಾವ ಬಟ್ಟೆ ಹಾಕಿಸ್ಬೇಕು, ಯಾವ ದೇವ್ರನ್ನ ಪೂಜೆ ಮಾಡಿಸ್ಬೇಕು. ಏನ್ರಿ ಇಷ್ಟೊಂದು ಅನ್ಯಾಯ ಬದುಕೋದ ನಾವು? ಮಕ್ಕಳನ್ನೆಲ್ಲ ಹಾಳು ಮಾಡಿಬಿಡ್ತಾ ಇದ್ದೀವಿ. ನಮ್ಮ ಒಂದು ಮೌಢ್ಯವಾಗಿರ್ತಕ್ಕಂಥ ತಿಳುವಳಿಕೆಯಿಂದ ಮಕ್ಕಳಿಗೂ ಅದನ್ನೇ ಕಲಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಯಾರ ಹತ್ರನೂ ತಿಳ್ಕೊಳ್ಳೋದಲ್ಲ. ನಮ್ಮ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ಶಾಸ್ತ್ರದವ್ರು ಹೇಳೋಕ್ಕಾಗತ್ತಾ? ಯಾರು ಸರಿ ಮಾಡ್ಕೋಬೇಕು? ನಾವೇ ಸರಿ ಮಾಡ್ಕೋಬೇಕು. ಅಲ್ಲಿ ಹೋಗ್ಬಿಟ್ಟು ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಮಾಡೋದು ಏನು ಅರ್ಥ ಇದೆ ಇದರಲ್ಲಿ? ಮನೇಲಿ ನೀವು ಸರಿ ಮಾಡ್ಕೊಳ್ಳಿ. ಯಾಕೆ ಸರಿ ಹೋಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ ಅಷ್ಟೇ. ನನ್ನ ಗಂಡ ಯಾಕೆ ಹಿಂಗೆ, ನನ್ನ ಹೆಂಡತಿ ಯಾಕೆ ಹಿಂಗೆ, ನನ್ನ ಮಗ ಯಾಕೆ ಹಿಂಗೆ ಕೇಳಬೇಡಿ. ಇದಕ್ಕೆ ನಾವೇನು ಮಾಡಿದ್ರೆ ಒಳ್ಳೆಯದು? ಇದನ್ನು ತಿಳ್ಕೊಂಡ್ರೆ, ಪ್ರಯತ್ನ ಪಟ್ಟರೆ ಪ್ರತಿ ಕುಟುಂಬದಲ್ಲೂ ನೆಮ್ಮದಿ ಸಿಗುತ್ತೆ, ವಾತಾವರಣ ಬರುತ್ತೆ. ಅಮ್ಮ, ನಿನಗೆ ನಾನು ಹೇಳಿದ್ದು ಅರ್ಥ ಆಯ್ತಾ, ಬೇಜಾರಾಯ್ತಾ? ಗುರುಗಳೇ ಅರ್ಥ. ನಿಮ್ಮ ಮಗನ ವಿಷಯನ ಯಾರ ಹತ್ರನೋ ಕೇಳ್ತೀಯಲ್ಲ, ನನ್ನ ಹತ್ರ ಕೇಳಿದೆ ಅಂತ ಓಪನ್ ಮಾಡಿ ಹೇಳ್ತಾ ಇದ್ದೀನಿ. ಯಾರ ಹತ್ರನೋ ಕೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ? ಇಲ್ಲ. ನಿಮ್ಮ ಮಗನ ಅಭ್ಯಾಸಗಳು ನೀವು ತಿಳ್ಕೋಬೇಕು. ಪುರೋಹಿತರಿಗೆ ಗೊತ್ತಾ? ಶಾಸ್ತ್ರಗಳವ್ರಿಗೆ ಗೊತ್ತಾ? ಇಲ್ಲ.
ಇದಕ್ಕೆ ಒಂದು ಉದಾಹರಣೆ ಹೇಳ್ಬಿಡೋಣ. ನಿಮ್ಮ ಮಗ ಬೆಳಗ್ಗೆ ಹೊತ್ತು ನೀವು ಹೇಳಿಸ್ಬೇಕಾ ಅವನೇ ಹೇಳ್ತಾನಮ್ಮ? ನಾವೇ ಎದ್ದಳ್ಸ್ಬೇಕ್ರಿ ಗುರುಗಳೇ. ಒಂದ್ ನಿಮಿಷ ಅಕಸ್ಮಾತ್ ಬಿಟ್ರೆ ಮಲಕ್ಕಳ್ಳಿ ಪಾಪ ಅಂತ ಬಿಟ್ರೆ ಎಷ್ಟೊತ್ತು ಕೇಳ್ತಾನೆ? ಅವನು ಒಂದ್ 8 ಗಂಟೆ ಎದ್ದಳ್ತಾನ್ರಿ. ಒಂದ್ 8, 9, 10 ಆಗ್ಬೋದು ಅನ್ಕೋತ್ಯಾ? ಇಲ್ಲ ಅಷ್ಟೊಂದಿಲ್ಲ ಗುರುಗಳೇ, 8:30 ಆಗುತ್ತೆ. ಅಂದ್ರೆ ನಿನ್ನಿಷ್ಟಕ್ಕೆ ಡಿಲಾ 8 ಗಂಟೆನೂ ಕೂಡ ಬೇಗನೆ ಅಂತಾನಾ? ಅಲ್ಲ, ಎಷ್ಟೊಂದು ಮುದ್ದು ಮಾಡ್ತೀರಮ್ಮ ಮಕ್ಕಳನ್ನ. 8 ಗಂಟೆ ಡಿಲಾ ಅಂತೆ. ಇದು ಹೆಂಗೆ ಕತೆ? ಇದು ಮಕ್ಕಳು ಬೆಳೆಸೋದು ರೀತಿನ ಇದು ಅಂತ. ನಾವು ಬೆಳೆಸ್ತಾ ಇವಿ ಸ್ವಾಮಿ, ಊಟ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನಾವೇನು ಮಾಡೋಕ್ಕಾಗತ್ತೆ ಅಂತ ಪ್ರಶ್ನೆ ಆಗತ್ತೆ. ಓಕೆ ನೋಡಿ, ಈಗ ನಿನ್ನ ದುರಾದೃಷ್ಟವಶಾತ್ ಕುಬ್ಬ ನಕ್ಷತ್ರ ಅಲ್ವಾ, ಮಾತು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಯಾಕೆ ಅಂದರೆ ಈ ಸಿಂಹರಾಶಿಲಿ ಮಕ್ಕಳು ಹುಟ್ಟುಬಿಟ್ರೆ 1,000 ಜನಗಳಲ್ಲಿ ಒಬ್ಬರು ಸಿಂಹರಾಶಿಯವರು ಇದ್ರೆ ಸಾಕು. ಎಷ್ಟು? ಒಬ್ರು. 1,000 ಜನಗಳಲ್ಲಿ ಒಬ್ಬರು ಸಿಂಹರಾಶಿಯವರು ಇದ್ರೆ ಸಾಕು, ಎಲ್ಲ ಏಕಾರ್ಪಕ ಆಗ್ಬಿಡ್ತದೆ. ಅಂದರೆ ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಇನ್ನು ಮಿಕ್ಕದ್ದೆಲ್ಲ ಚೆನ್ನಾಗಿದೆ, ಇದು ಮಾತ್ರ ಚೆನ್ನಾಗಿಲ್ಲ ಅಂತಲ್ಲ. ಇದಕ್ಕೆ ರಕ್ತ ಕೆಟ್ಟಿದ ಮೇಲೆ, ರಕ್ತ ಕೆಟ್ಟಿರುವ ಸಮಸ್ಯೆ ಇದ್ದಾಗ ಮನುಷ್ಯನ ಮನಸ್ಸಿಗೆ ಚೆನ್ನಾಗಿರುತ್ತಾ? ಸಾಧ್ಯನೇ ಇಲ್ಲ ಗುರು. ಹಾಗೆ ಸಿಂಹರಾಶಿಯಲ್ಲಿ ಮಗು ಹುಟ್ಟಿದ್ರೆ ರಕ್ತ ಕೆಟ್ಟಿದೆ, ಕೆಡಲಿದೆ, ಕೆಡುತ್ತಲಿದೆ, ಇದನ್ನು ತಿಳ್ಕೊಂಬಿಡ್ಬೇಕು. ನೇರವಾಗಿ ನಿಖರವಾಗಿ ತೋರಿಸ್ಕೊಡ್ತೀನಿ, ಹೇಳ್ಬೇಕಾದ್ರೆ ನಿಮಗೆ ಎಷ್ಟೇ ವಯಸ್ಸಾಗಿರಲಿ. ಸಿಂಹರಾಶಿ ಮಗು ಹುಟ್ಟಿದೆ ಅಂದರೆ, ಈಗ ಹುಟ್ಟಿದೆ ಅಂದರೆ ರೋಗದ ಮಗು ಹುಟ್ಟಿದೆ. ನಂಬರ್ 1 ಉಸಿರಾಟ ಸರಿ ಇಲ್ಲ. ನಂಬರ್ 2 ನೇರವಾಗಿ ಮಲ್ಕೊಳ್ಳಲ್ಲ. ನಂಬರ್ 3 ರಾತ್ರಿ ನಿದ್ದೆ ಕೊಡಲ್ಲ. ಇಷ್ಟೆಲ್ಲವೂ ಕೂಡ ಸಿಕ್ಕುತ್ತೆ ಒಂದು ನಕ್ಷತ್ರದ ತಿಳ್ಕೊಂಡಾಗ. ಅಮ್ಮ ಫಸ್ಟು ನಿನ್ನ ಮಗನ್ನ ಈ ನಕ್ಷತ್ರದಲ್ಲಿ ಹುಟ್ಟೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅವನು ಏನು ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನ, ಓದ್ತಾನ, ಮೊದಲು ಅವನಿಗೆ ಆರೋಗ್ಯ ಕೊಡಿಸಮ್ಮ. ನಿದ್ದೆ ಯಾವಾಗ ಸರಿಗಿಲ್ವೋ ಬೆಳಗ್ಗೆ ಹೊತ್ತು ಮಕ್ಕಳು ಬೇಗ ಹೇಳಲ್ಲ. ಇಷ್ಟೇ ಸರಳವಾದ ವಿಚಾರ. ಯಾರೇ ಆಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಬೇಜಾರಾಗಿದೆ ಅಂದರೆ ನಿದ್ದೆ ಬಂದಿಲ್ಲ. ಆ ನಿದ್ದೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಕವನ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ದು ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರು. ಏನು ಓದಿದ್ಯಮ್ಮ? ಏನು ಓದಿದ್ಯಾ ತಾಯಿ? ಇಂಜಿನಿಯರ್, 2nd ಇಯರ್. ಅಪ್ಪ, ಮದುವೆ ಆಯ್ತಾ? ಇನ್ನೂ ಇಲ್ಲ. ಯಾಕೆ ಮಾಡ್ಕೊಂಡಿಲ್ವಾ? ಬೇಜಾರ? ಈಗ 20 ಇಯರ್ಸ್. ಇನ್ಯಾವ ಮದುವೆ ಮಾಡ್ಕೊಳ್ಳೋದು? ಎಷ್ಟು ವರ್ಷಕ್ಕೆ ಮಾಡ್ಕೋಬೇಕು ಅಂತಿದ್ಯಾ? ಕೆರಿಯರ್ ಎಲ್ಲ ಮುಗ್ದಾದ್ಮೇಲೆ. ಅಂದಾಜು ಎಷ್ಟು ವರ್ಷ ಹೇಳಮ್ಮ? 26, 25. 26 ಮೇಲೆ. ಹಾ. ಓಕೆ, ಈಗ ಏನಕ್ಕೆ ಕರೆ ಮಾಡಿದೆ? ನನ್ನ ಕೆರಿಯರ್ ಬಗ್ಗೆ ಕೇಳಬೇಕಿತ್ತು. ಅಚ್ಚಾ, ಈಗ ನಿನಗೆ ಇರೋದ್ರಲ್ಲಿ ಮನಸ್ಸು ಬೇಜಾರು ಮಾಡ್ಕೊಳ್ಳದೆ ಆರಾಮಾಗಿದ್ದೀನಿ ಅಂತ ಗೊತ್ತಾಗಿದೆಯಾ? ಇಲ್ಲ ಗುರುಗಳೇ. ಇದನ್ನೇ ತಿಳ್ಕೊಂಡ ಮೇಲೆ ಕೆರಿಯರ್ ತಗೊಂಡು ಏನಮ್ಮ ಮಾಡ್ತೀಯಾ ತಾಯಿ? ನೆಮ್ಮದಿಯಾಗಿ ಊಟ ಮಾಡಲ್ಲ, ನೆಮ್ಮದಿಯಾಗಿ ಮಲಕ್ಕಳಲ್ಲ, ನೆಮ್ಮದಿಯಾಗಿ ಜೀವನ ಕಳೆದಿಲ್ಲ 20 ವರ್ಷದ ಅವಧಿಯಲ್ಲಿ. ಇನ್ನು 26 ವರ್ಷಕ್ಕೆ ಏನು ಕೇಳಬೇಡ, ಈಗಲೇ ಎಲ್ಲ ವೀಕ್ ಆಗೋಗಿದೆ. ಮೃಗಶಿರ ನಕ್ಷತ್ರ ಅಂದರೆ ಕೈ ಕಾಲಲ್ಲಿ ಶಕ್ತಿ ಇಲ್ಲದ ನಕ್ಷತ್ರ. ಕೈ ಕಾಲಲ್ಲಿ ಶಕ್ತಿ ಎಲ್ಲ ಇರುತ್ತೆ, ಕೈ ಇದೆ, ಕಾಲಿದೆ, ಎಲ್ಲ ಇದೆ, ದೇಹದಲ್ಲಿ ಎಲ್ಲ ಭಾಗನೂ ಇದೆ, ಯಾವುದು ಕರೆಕ್ಟಾಗಿ ವರ್ಕ್ ಆಗಲ್ಲ. ಅದೇಗೆ ಗುರುಗಳೇ? ಮೃಗಶಿರ ನಕ್ಷತ್ರ ಹಣೆ ಬರನೇ ಅಷ್ಟು. ಯಾಕೆ ಅಂದರೆ ಶಕ್ತಿ ಇಲ್ಲ ಅಮ್ಮನಿಗೆ. ಮೃಗಶಿರದ ಹುಟ್ಟಿರ್ತಕ್ಕಂಥ ಮಗುವಿನ ತಾಯಿಗೆ ಮನೋರೋಗಿ ಅಂತ ಹೇಳ್ಬೋದು. ಯೋಚನೆ ಮಾಡ್ಕೊಂಡೇ ಮಗು ಮಾಡ್ಕೊಂಡಿರುತ್ತೆ. ಆ ಮಗುಗೆ ಶಕ್ತಿ ಇರಲ್ಲ, ತಾಯಿಗೂ ಶಕ್ತಿ ಇಲ್ಲ. ಈಗ ಈ ಮಗು, ಈಗ ನಾನು ಹುಷಾರು ತಪ್ಪಿದೆ ಅಂತ ಕೇಳಲಿಲ್ಲ, ಏನು ಕೇಳಿದೆ? ಬೇಜಾರು ಅಂತ ಕೇಳಿದೆ. ಬೇಜಾರು ಇದ್ದ ಮೇಲೆ ಮುಂದೆ ಏನು ಮಾಡಿ ಯಾವ ಕೆಲಸ ತಗೊಳ್ಳೋದು, ಎಲ್ಲಿ ನೆಮ್ಮದಿಯಾಗಿರೋದು? ಮಲ್ಕೊಳ್ಳೋಕ್ಕೆ ಆಗಲ್ಲ, ಹೌದಲ್ವಾ? ಯಾವ ತಿಳ್ಕೊಬೇಕಿತ್ತು? ನೆಮ್ಮದಿ ಬೇಜಾರು ಬರಬಾರ್ದು ಯಾರಿಗೆ ಆಗಲಿ. ನಕ್ಷತ್ರ ಒಂದೇ ಅಲ್ಲ, ಯಾವ ನಕ್ಷತ್ರಕ್ಕೆ ಆಗಲಿ. ಮಕ್ಕಳಿಗೆ ಬೇಜಾರಿದೆ. ಮಕ್ಕಳು ಎಷ್ಟು ಜನ ಹೇಳ್ತಾರೆ, ಓದ್ಕೊಂಡು ನನಗೆ ಬೇಜಾರಾಗ್ತಾ ಇದೆ, ಇವತ್ತು ಸ್ಕೂಲ್ಗೆ ಹೋಗೋದು ನನಗೆ ಬೇಜಾರಾಗ್ತಾ ಇದೆ. ಇದು ಸೊ ದೊಡ್ಡವರಲ್ಲೂ ಇದೆ, ಚಿಕ್ಕವರಲ್ಲೂ ಇದೆ. ಬೇಜಾರಿಗೆ ಕಾರಣ ಏನು ಅಂತ ತಿಳ್ಕೊಬೇಕಾ ಬೇಡವಾ? ಖಂಡಿತ ತಿಳ್ಕೊಬೇಕು. ಈಗ ಇದಕ್ಕೆ ಪಾಠ ಮಾಡೋದು ಎಲ್ಲಿದೆ ಸ್ಕೂಲು? ಬೇಜಾರಾಗದ ರೀತಿಯಲ್ಲಿ ಬದುಕುವುದಕ್ಕೆ ಪಾಠಶಾಲೆ ಇದೆಯಾ? ಸಾಧ್ಯನೇ ಇಲ್ಲ ಗುರುಗಳೇ. ಈಗ ಅದೇ ಇಲ್ಲ ಅಂದಮೇಲೆ ಮಿಕ್ಕದ ಪಾಠಶಾಲೆ ತಗೊಂಡು ಏನು ಮಾಡೋಣ? ಇದು ಮನೆಯಲ್ಲಿ ಮಾಡುವ ಪಾಠಶಾಲೆ. ಬೇಜಾರು ಮಕ್ಕಳಿಗೆ ಆಗಬಾರ್ದು, ಖುಷಿಯಾಗಿರ್ಬೇಕು ಅಂದರೆ ಮನೇಲಿ ರೆಡಿ ಮಾಡಬೇಕು. ಆ ರೀತಿ ಮನೆ ಇಲ್ವಲ್ಲ. ಇನ್ನು ಅಲ್ಲಿಂದ ಸ್ಕೂಲ್ಗೆ ಎತ್ತಾಕಿರ್ತಾರೆ, ಅಲ್ಲೇನೋ ನೆಮ್ಮದಿಯಾಗಿರಲಿ ಅಂತ. ಅಲ್ಲೂ ಅದೇ, ಇಲ್ಲೂ ಅದೇ ಅಲ್ವಾ? ಹನಿಮೂನ್ಗೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬರಬೇಕು.
ಹನಿಮೂನ್ಗೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬರಬೇಕು ಹೌದು ಅಲ್ವಾ? ಗುರುಗಳೇ, ಅಲ್ಲೇ ಇರಕ್ಕಾಗತ್ತಾ? ಮನೆಗೆ ಬರ್ಲೇಬೇಕು. ಅಲ್ಲ ಹಂಗಲ್ಲ, ಹನಿಮೂನ್ಗೆ ಹೋದೇನಕ್ಕೆ ಹೇಳು, ಫ್ರೆಶ್ ಆಗಿ ಖುಷಿಯಾಗಿ ಹೋಗೋಣ ಅಂತ. ಮತ್ತೆಲ್ಲಿ ಬರ್ತೀರಾ? ಮನೆಗೆ ಬರ್ತೀವಿ ಗುರು. ಮತ್ತೆ ಆಮೇಲೇನು ಅದೇ ಕೆಚ್ಕೊಳ್ಳದೆ. ಅಂದ್ರೆ ನಾವು ಮನೆಯನ್ನ ಯಾವ ಕಾರಣಕ್ಕೂ ನೆಮ್ಮದಿಯ ತಾಣವನ್ನಾಗಿ ಮಾಡಿಕೊಂಡ್ರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಮನೆನೇ ಹನಿಮೂನ್, ಮನೆನೇ ದೇವಸ್ಥಾನ, ಮನೆನೇ ಪಾಠಶಾಲೆ. ಯಾಕೆ ಮಾಡ್ಕೋಬಾರ್ದಮ್ಮ? ಖಂಡಿತ ಗುರುಗಳೇ. ಇದೇ ನಾವು ಹೇಳುತ್ತಿರುವುದು. ನಾವು ಅಂದರೆ ನನ್ನ ಸ್ವಂತದ್ದಲ್ಲ, ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಮೂಲ ಉದ್ದೇಶ ಪ್ರತಿಯೊಂದು ನಿಮ್ಮ ಮನೆಯಲ್ಲೇ ನಡಿಬೇಕು, ಸಿಗಬೇಕು, ಆಗಬೇಕು, ಅನುಭವಿಸ್ಬೇಕು, ಖುಷಿ ಪಡಬೇಕು, 100 ವರ್ಷ ಬಾಳಿ ಬದುಕಬೇಕು ಅಂದರೆ ನಿಮ್ಮ ಮನೆಯೇ ಆಗಬೇಕೆಲ್ಲವೂ ಅಂತ ಒಂದು ಪ್ರಯತ್ನವನ್ನು ಸಾಧ್ಯವಾದಷ್ಟು ಮಟ್ಟಕ್ಕೆ ಪ್ರಯತ್ನ ಮಾಡಿ ಅಂತ ಈ ಮೂಲಕ ಹೇಳ್ತೀನಿ. ತಾಯಿ, ನೀನು ಒಂದಂತೂ ತಿಳ್ಕೋಬೇಕು, ಯಾವುದೇ ಕಾರಣಕ್ಕೂ ಯೋಚನೆ ಮಾಡದೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು, ಬೆಳಿಗ್ಗೆ ಬೇಗ ಏಳೋದು, ಸಂಜೆ ಊಟ ಮುಗಿಸು, ರಾತ್ರಿ ಬೇಗ ಮಲಗು, ಒಂದು ವಾರ ಮಾಡಿ ನೋಡು, ಅರ್ಧ ಗಂಟೆ ವಾಕ್ ಮಾಡು. ಅವಶ್ಯಕತೆ ಇದ್ದರೆ ನಿನ್ನ ಕೆರಿಯರ್ ಏನಿದೆ ಅಂತ ನಿನಗೆ ಗೊತ್ತಾಗುತ್ತೆ. ಹೇಳ್ಕೊಡ್ತೀನಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ ಲಕ್ಷ್ಮಣ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ತಿಳ್ಕೊಬೇಕು. ನಿಮ್ದು ನಕ್ಷತ್ರ ತಿಳಿಸಿ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿ. ಸ್ವಲ್ಪ ಜೋರಾಗಿ ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಎಷ್ಟು ವಯಸ್ಸು? ನಮಗೆ 53. ಏನಾಗಬೇಕಿತ್ತು ತಮಗೆ? ಹೆಲ್ತ್ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಯಾವಾಗ ಗೊತ್ತಾಯ್ತು ಹೆಲ್ತ್ ಸರಿ ಇಲ್ಲ ಅಂತ? ಅಲ್ಲ, ತುಂಬ ದಿವಸದಿಂದ. ದಿವಸನ ವರ್ಷನ ಏನು? ಆಯಿತು, ತುಂಬ ವರ್ಷ ಆಯಿತು. ಒಂದು ವರ್ಷ 2 ವರ್ಷದಿಂದ. ಏನು ಓದಿದ್ದೀರಾ? ನಮ್ಮದು 5ನೇ ಕ್ಲಾಸ್ ಗುರುಗಳೇ. ಒಬ್ಬ. ಆಮೇಲೆ ನಿಮ್ಮ ವೃತ್ತಿ ಏನು? ನಾವು ಡ್ರೈವರ್. ರೈತರಾ? ಡ್ರೈವರ್ ಅಂತ. ಇಲ್ಲ, ಕಾರ್ ಡ್ರೈವರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಒಂದು 25-30 ವರ್ಷದಿಂದ ಮಾಡ್ತಾ ಇದ್ದೀನಿ ಗುರುಗಳೇ. ಪರವಾಗಿಲ್ಲ, ನೆಮ್ಮದಿ ಕೊಟ್ಟಿದೆಯಾ? ನಮ್ದೇನೋ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ತಂದೆ ಊರಲ್ಲಿದ್ದಾರೆ ಗುರುಗಳೇ. ಯಾವ ಊರಲ್ಲಿ? ಕುಣಿಗಲ್. ಅವರೇನು ಮಾಡ್ತಾರೆ? ವ್ಯವಸಾಯ ಮಾಡ್ತಿದ್ರು. ಅವ್ರಿಗೂ ಸ್ವಲ್ಪ ಹೆಲ್ತ್ ಹಾಳಾಗಿದೆ. ಓಕೆ. ಆ ಮನೆ ಎಷ್ಟು ವರ್ಷದ್ದು? ಮನೆ ಸುಮಾರು ಒಂದು 50-60 ವರ್ಷದ್ದು. ಯಾರು ಕಟ್ಟಿದ್ದದು? ಅವರು ನಮ್ಮ ತಾತರ ಸ್ಥಳ. ಓಕೆ. ಈಗ ತಂದೆ. ನಿಮಗೆ ಯಾವುದು ಬೇಕು ಅಂತ ಕರೆ ಮಾಡಿದ್ರಿ? ಈಗ ಆರೋಗ್ಯ ಬೇಕಾ ಅಥವಾ ಅಭಿವೃದ್ಧಿ ಬೇಕಾ, ದುಡ್ಡು ಬೇಕಾ, ಯಾವ್ದು ಬೇಕು? ಆರೋಗ್ಯ ಬೇಕು ಗುರುಗಳೇ. ಓಕೆ. ಆರೋಗ್ಯ ಬೇಕು ಅನ್ನೋದು ಆದರೆ ನೀವು ಮಲಗುವಂತಹ ಸಮಯ ಕರೆಕ್ಟಾಗಿದೆಯಾ? ನಿಮಗೆ ಮಲಗುವ ಸಮಯ ಕರೆಕ್ಟ್ ಇದೆಯಾ? ಹೌದು ಗುರುಗಳೇ. ಹೇಗೆ ಮಲಗೋದು? ಎಷ್ಟೊತ್ತಿಗೆ? ನಾವೊಂದು 9:30 10. ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ? ಇಲ್ಲ, ಲೇಟ್ ಆಗುತ್ತೆ ಸ್ವಲ್ಪ. ಎಷ್ಟೊತ್ತಾಗತ್ತೆ? ಒಂದು 15-20 ನಿಮಿಷ. ಓಕೆ. ಬೆಳಿಗ್ಗೆ ಹೇಳೋದು ಎಷ್ಟು ಟೈಮು? ಬೆಳಿಗ್ಗೆ 5 ಗಂಟೆ ಗುರುಗಳೇ. ಅಲಾರಾಮ್ ಇಟ್ಕೋತೀರಾ? ಇಲ್ಲ, 3:30-4 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಹಾಂ. ಆಮೇಲೆ 5 ಗಂಟೆ ನಾನು ಎದ್ದೇಳ್ತೀನಿ. ಈ ಹೇಳ್ಬೇಕು ಎಚ್ಚರಿಕೆ ಆಗತ್ತೆ ಅಂದಾಗ ಹೇಳ್ಬೇಕು ಅಂತ ಮನಸ್ಸಿದೆ, ಆದರೆ ಇನ್ನು ಸ್ವಲ್ಪ ನಿದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಸಲ್ವಾ ನಿಮಗೆ? ಅನ್ಸುತ್ತೆ. ಇದ್ರ ಅರ್ಥ ಏನು ಅಂತ ತಿಳ್ಕೊಬೇಕು ನಿಮಗೆ. ಏನು, ನೀವು ಬ್ಲಡ್ ಚೆಕ್ ಮಾಡಿಸಿದ್ರೆ ಯಾವಾಗಾದರೂ? ಇಲ್ಲ, ತುಂಬ ವರ್ಷಗಳಾಯಿತು. ಯಾವಾಗ ಮಾಡಿಸಿದ್ರಿ? ಆಯಿತು, ಒಂದು 7-8 ವರ್ಷ ಆಯಿತು ಗುರುಗಳೇ. ಏನು ಕಾರಣ? ಅದು ಬ್ಲಡ್ ಗ್ರೂಪ್ಗೋಸ್ಕರ. ಓಕೆ. ನಿಮಗೆ ಜ್ವರ ಬಂದರೆ ಎಷ್ಟು ದಿನ ಇರುತ್ತೆ? ಯಾವಾಗ ಬಂದಿತ್ತು ಜ್ವರ? ಇಲ್ಲ, ಅದು ಬರಲ್ಲ ಗುರುಗಳೇ. ಜ್ವರನೇ ಬಂದಿಲ್ವಾ? ಇಲ್ಲ, ಸುಮಾರು ಒಂದು 10-15 ವರ್ಷ ಮೇಲೆ ಆಯ್ತಾನೆ. ಆಯ್ತಪ್ಪ, ಆವಾಗಲೇ ಆಗಲಿ ಎಷ್ಟು ದಿನ ಇತ್ತು ಜ್ವರ ಅಂತ ಕೇಳ್ತೀನಿ. 1 ದಿವಸ ಅಥವಾ 2 ದಿವಸ ಅಷ್ಟೇನಾ? ಅಷ್ಟೇ. ಬೆಳಿಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಮೈ ತೂಕ ಕಾಣಿಸುತ್ತಾ, ಮೈ ನೋವು ಬರುತ್ತಾ? 2 ಬರ್ತದೆ. 2 ಬರುತ್ತಲ್ವಾ? ಹೌದು. ಈಗ ಆರೋಗ್ಯದ ಪರಿಸ್ಥಿತಿ ಏನು ಅಂತ ಇವ್ರ ಡೈರಿಯಲ್ಲೇ ಇದೆ. ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಮಗು ಆಗಲಿ ನಗ್ತಾ ಇದ್ರೆ ಮಗು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ನಗ್ತಾ ಇರುತ್ತೆ. ಎಲ್ಲೋ ಅಪರೂಪ ನಕ್ಕೊಂಡು ಮಗು ಹೇಳೋದು. ಖಂಡಿತ ಗುರುಗಳೇ. ಅಳುತ್ತಿರೋದೇ ಶುರುವಿಂದಾನೇ ಹೇಳುತ್ತೆ. ಬೆಳಿಗ್ಗೆ ಸಾಯಂಕಾಲದಾಗ ಅಳ್ತಾನೆ ಇರ್ತದೆ. ಅದಕ್ಕೂ ಬೈತಾರೆ ತಾಯಂದಿರು, ಹೇಳುವಾಗಲೇ ಮುಡಿದು ಅಳ್ತಿರ್ತದೆ, ಈಗಲೂ ನೋಡಿ ಗೋಳಾಕಾಳುತ್ತೆ. ಆದರೆ ಮಗುವಿಗೆ ನಿದ್ದೆ ಸಾಲದ ಕಾರಣ, ಸಾಕಾಗಿಲ್ಲದ ಕಾರಣ ಮಗು ಅಳ್ತಾ ಇದೆ ಅಂತ ಪ್ರಜ್ಞೆ ನಮಗಿಲ್ಲ. ನಿಜಕ್ಕೂ ಬರಲ್ಲ ಗುರುಗಳೇ. ಈಗ ಇವ್ರಿಗೆ 52 ವರ್ಷ ಆಗಿದೆ, ಇನ್ನೂವರೆಗೂ ಕೂಡ ಮೈ ನೋವು ಇದೆ, ಮೈ ತೂಕನೂ ಇದೆ ಅಂದಮೇಲೆ ದೇಹದಲ್ಲಿ ರಕ್ತದ ಬಗ್ಗೆ ನಾನು ಕೇಳಿದೆ, ರಕ್ತ ಟೆಸ್ಟ್ ಮಾಡಿಸಿದ್ದೀರಾ ಅಂತ. ಈಗ ಇದನ್ನ ಮೆಡಿಕಲ್ ಅಲ್ಲಿ ವಿಚಾರಕ್ಕೆ ಹೋದ್ರೆ ಇದಕ್ಕೆ ಉತ್ತರ ಸಿಗುತ್ತೋ ಅನ್ನೋ ನಂಗೆ ಗೊತ್ತಿಲ್ಲ. ನೇರವಾಗಿ ನಿಖರವಾಗಿ ಹೇಳ್ತೀನಿ, ದೇಹ ತೂಕ ಯಾರಿಗೆ ಬರುತ್ತೆ? ಬೆಳಗ್ಗೆ ಹಾಸಿಗೆ ಅಂತ ಹೇಳ್ಬೇಕಾದ್ರೆ ಯಾರು ಮೈ ಮುರಿತಾರೆ, ಯಾರು ಆಕಳಿಸ್ತಾರೆ, ಯಾರು ಬೇಜಾರು ಮಾಡ್ಕೋತಾರೆ, ಯಾರು ಕೋಪ ಮಾಡ್ತಾರೆ, ಅವರೇ ಏಳಿಸ್ಕೊಂಡು ಬೈಸ್ಕೊಂಡು ಹೇಳ್ತಾರೆ. ಇವರೆಲ್ಲವೂ ಕೂಡ ಮಾನಸಿಕ ರೋಗಕ್ಕೆ ಹತ್ತಿರವಾಗಿದ್ದಾರೆ, ಅಂದರೆ ನೆಮ್ಮದಿಯಾಗಿ ಬದುಕುತ್ತಿಲ್ಲ.
ಇವರಿಗೆ ಕೆಲಸ ಆಗಲಿ, ವಿದ್ಯೆ ಆಗಲಿ, ಮದುವೆ ಆಗಲಿ, ಮಗು ಆಗಲಿ ಮಾಡಿದ್ರೆಲ್ಲ ಇದೇ ಥರ ಇರುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಿಗೆ ನಿದ್ದೆ ಮುಖ್ಯ. ನಿದ್ದೆ ಯಾರಿಗೆ ಬರಲ್ಲ ಅವರು ಜೀವನ ಪರ್ಯಂತ ದಿನಾ ಸಾಯ್ತಾ ಇರತಕ್ಕಂಥದ್ದು. ನಿಮಗೆ ಯಾವ ಕಾರಣಕ್ಕೂ ಮೆಡಿಷನ್ ಇಲ್ಲ, ತಗೊಂಡ್ರೆ ನೀವು ತಗೋಬೋದೇನೋ, ರಿಪೇರಿ ಆಗಲ್ಲ. ಇಷ್ಟು ಹೇಳಿದ್ದೀನಿ, ನೀವು ಒಂದಂತೂ ತಿಳ್ಕೊಳ್ಳಿ, ಬೆಳಿಗ್ಗೆ ಕಷ್ಟನೋ ಸುಖನೋ 5 ಗಂಟೆಗೆ ಹೇಳ್ತೀನಿ ಅಂದರೆ ನೇರವಾಗಿ 1/4 ಗಂಟೆ ಚೆನ್ನಾಗಿ ಬರೆಗಾಲಲ್ಲಿ ವಾಕ್ ಮಾಡಿ. ಸಾಯಂಕಾಲ ಊಟ ಮಾಡಿ, ರಾತ್ರಿ ಊಟ ಮಾಡಬೇಡಿ. ನಮ್ಮ ಜನ ರಾತ್ರಿ ಊಟ ನಿಲ್ಲಿಸಿದ್ರೆ ಅಮ್ಮ ಎಷ್ಟೋ ಜನ ಆರೋಗ್ಯವಂತರಾಗಿರ್ತಾರೆ. ರಾತ್ರಿ ಊಟ ತಿನ್ನೋರ ಕತೆ ಎಲ್ಲ, ಜೀವನ ಎಲ್ಲ ಇಷ್ಟೇ. ಮಕ್ಕಳಿಗೂ ರಾತ್ರಿ ಊಟ, ದೊಡ್ಡವ್ರಿಗೂ ರಾತ್ರಿ ಊಟ. ಏನು ಮಾಡೋಣ, ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ರಾಜಮ್ಮ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಗುರುಗಳೇ, ಕಾಲ್ ಕಟ್ ಆಗಿದೆ. ಇನ್ನು ರಾತ್ರಿಯ ಊಟ ನಿಷೇಧ ಮಾಡಬೇಕು ಅಂತ ಹೇಳಿದ್ರೆ ಗುರುಗಳೇ, ಯಾಕೆ ಅದನ್ನು ನಿಷೇಧ ಮಾಡಬೇಕಾಗುತ್ತೆ? 3 ಟೈಮ್ ತಿನ್ನಲೇಬೇಕನ್ನುವಂಥ ಈಗ ಪದ್ಧತಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಈಗ ಸಡನ್ನಾಗಿ ಕಟ್ ಮಾಡ್ಬೇಕಂತಂದ್ರೆ ಯಾಕೆ ಕಟ್ ಮಾಡಬೇಕು? ಎಂತ ಮನೆ ಹಾಳಾಗ್ತಕ್ಕಂಥ ಪದ ಇದು ಅಂದರೆ ಯಾವುದು ಗುರುಗಳೇ? ಈಗ ನೀನು ಹೇಳಿದ್ದು ಇದು ಎಂತ ಮನೆ ಹಾಳು ಮಾಡ್ಕೊಳ್ತಕ್ಕಂಥ ಈ ಪದ ಅಂದರೆ 3 ಟೈಮ್ ತಿನ್ನಲೇಬೇಕು ಅಂತ ಎಲ್ಲಿ ಬರ್ದಿದೆ? ಎಲ್ಲಿದೆ ಇದು? ಅಂದ್ರೆ ನಾವು ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ. ಒಂದು ನಿಮಿಷ, ಅಳವಡಿಸ್ಕೊಂಡು ಸರಿ ತಾನೆ? ಹೌದು. ತಿನ್ನೋದು ಗೊತ್ತು, ಕರಗ್ಸೋದು ಗೊತ್ತಿದೆಯಾ? 3 ಟೈಮೇ ತಿನ್ನಿ, 5 ಟೈಮೇ ತಿನ್ನಿ. ತಿಂದ್ಮೇಲೆ ಕರಗ್ಬೇಕಾ ಬೇಡವಾ? ಕರಗಲೇಬೇಕು ಗುರು. ಕರಗಲಿಲ್ಲ ಅಂದ್ರೆ 3 ಟೈಮ್ ಹೆಂಗೆ ತಿನ್ಬೇಕು? ಅಳವಡಿಸ್ಕೊಂಡಿದ್ದೀವಿ. ಮನುಷ್ಯ ಅಂದ್ಮೇಲೆ ನಾವು ವಿರೋಧ ಹಿಂಗೆ ಅಂದರೆ ಅಮ್ಮ ಬದಲಾವಣೆ ಆಗಬೇಕು. ಹೌದು. ನೀನು ಪ್ರತಿದಿನ ಒಂದೇ ಥರ ತಿಂಡಿ ತಿಂತೀಯಾ? ಇಲ್ಲ ಗುರು. ಬದಲಾವಣೆ ಕೇಳ್ತೀಯಾ? ಹೌದು. ಒಂದೇ ಥರ ಬಟ್ಟೆ ಹಾಕೋತೀಯಾ? ಇಲ್ಲ. ಬದಲಾವಣೆ ಕೇಳ್ತೀಯಾ? ಹಾಗೆ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸೂರ್ಯ ಪ್ರತಿದಿನ ಬದಲಾವಣೆ ಆಗ್ತಾನೆ, ಗೊತ್ತಾ ನಿಮಗೆ? ಹೇಗೆ? ಪ್ರತಿದಿನ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು ಅಂತ ನಾವೇನು ಹೇಳ್ತಿದ್ದೀವೋ ಅಲ್ವಾ? ಅದು ಆಮೇಲೆ ಉತ್ತರ. ಹುಟ್ಟೋದು ಇದು ಮಾಡೋದು ಅದು ಬೇರೆ. ಸೂರ್ಯನ ಪ್ರತಿದಿನದ ಉದಯ ಮತ್ತೆ ಅಸ್ತ, ಈ ಎರಡೂ ಸಮಯ ವ್ಯತ್ಯಾಸ ಇರುತ್ತಾ ಪ್ರತಿದಿನ ಇಲ್ವಾ? ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಪುಷ್ಪಲತಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಾಯ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ರಾಮ್ ರಾಮ್ ಗುರುಜಿ. ನಾರಾಯಣ. ಹೇಳಮ್ಮ, ಏನು ಓದಿದ್ಯಾ ತಾಯಿ? ನಾನು PUC ಓದಿದ್ದೀನಿ. ಏನಾಗಬೇಕಿತ್ತಪ್ಪ? ನಂದು ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು. ಓಕೆ. ಸೊ ಇದು ಆರೋಗ್ಯ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಯ್ತು? ಆರೋಗ್ಯದ ಬಗ್ಗೆ ಡೌಟ್ ಇದೆ ಅಂತ ಯಾವಾಗ ಗೊತ್ತಾಯ್ತು? ನನಗೆ 2 ಮಗು ಆದ್ಮೇಲೆ ಇದಾಗಿತ್ತು ಗುರುಜಿ. ಅವಾಗ್ಲಿಂದ ಒಂದು ಸ್ವಲ್ಪ ಆರೋಗ್ಯ ಸರಿಗಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಈಗ 16 ವರ್ಷ ಆಗುತ್ತೆ ಮೇಗೆ. ನಿನಗೆ ಮದುವೆ ಆದ ವಯಸ್ಸು ಎಷ್ಟಿತ್ತು? 27. ಮದುವೆ ಸ್ವಲ್ಪ ತಡ ಆಯ್ತಾ, ನೇರವಾಗಿ ಆಯ್ತಾ ಮದುವೆ? ನೇರವಾಗಿ ಆಯ್ತು ಗುರುಜಿ. ಏನು ತಕರಾರು ಆಗಲಿಲ್ಲ? ಇಲ್ಲ ಇಲ್ಲ. ಅಲ್ಲ, ಆ ಹುಡುಗ ಬೇಕು, ಈ ಹುಡುಗ ಬೇಡ, ಅದು ಸರಿ ಇಲ್ಲ, ಸಂಬಂಧ ಸರಿ ಇಲ್ಲ, ಏನು ನಡೀಲಿಲ್ಲ? ಇಲ್ಲ ಇಲ್ಲ, ಅವೇ ಅಲ್ಲ, ಏನಿಲ್ಲ. ಓಕೆ. ಮದುವೆ ಆಗಿದ ವಾರ ಯಾವುದು? ಭಾನುವಾರ, ಸೋಮವಾರ. ಮಕ್ಕಳೆಷ್ಟಮ್ಮ ನಿಂಗೆ? 2 ಇದ್ದಾರೆ. ನಕ್ಷತ್ರ ಹೇಳು. ಮಕ್ಕಳದ ಗುರುಜಿ? ಹಾಂ. ಒಬ್ಬಂದು ವಿಶಾಖ ನಕ್ಷತ್ರ. ಎಷ್ಟು ವಯಸ್ಸು ಅವನಿಗೆ? ಅವನಿಗೆ 14, ಈಗ 13 ತುಂಬಿ 14 ಬೀಳ್ತಿದೆ. ಕೋಪ ನಿನಗೆ ಜಾಸ್ತಿನಾ ಅವನಿಗೆ ಜಾಸ್ತಿನಮ್ಮ? ಇಬ್ರಿಗೂ ಇದೆ ಗುರುಜಿ. ಅಲ್ಲ, ಜಾಸ್ತಿ ಪರ್ಸೆಂಟೇಜು ಅವನಿಗೆ ಇದೆ. ನೀವು ಅನ್ಕೊಳ್ಳಲ್ವ ಯಾಕೆ ಇಷ್ಟು ವಯಸ್ಸಿಗೆ ಇಷ್ಟೊಂದು ಕೋಪ ಮಾಡ್ತೀಯ ಅಂತ? ಅನ್ಕೋತೀನಿ ಗುರುಜಿ, ಎಲ್ಲ ಥರನೂ ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿದ್ನ ಸರಿ ಮಾಡ್ಕೊಳಕ್ಕಾಗತ್ತಾ? ಇಲ್ಲ, ಆಗಲ್ಲ. ಓಕೆ. ಅವನಿಗೆ ಊಟ ಮಾಡ್ತಕ್ಕಂಥದ್ದು ಕುತ್ಕೋತಾನಲ್ಲ, ಎಷ್ಟು ಚೇಷ್ಟೆ ಮಾಡ್ತಾನೆ? ಸರಿಯಾಗಿ ಊಟ ಮಾಡಲ್ಲ ಗುರುಜಿ. ಈಗ ಲೆಕ್ಕ ಹಾಕಳಮ್ಮ, ಎಷ್ಟು ವಯಸ್ಸಿಗೆ ಅವನಿಗೆ? ಅವನಿಗೀಗ 13 ತುಂಬ 14 ಬಿಡ್ತೀನಿ. ಅಲ್ಲಿದೆ ನೋಡು ನಿನ್ನ ಪೂರ್ತಿ ಸ್ಟೋರಿ. ನಿನ್ನ ಮಗನ ಜಾತಕ ತೊಗೊಂಡು ಮದ್ದು ತಿಳ್ಕೊ. ನಾನು ಹುಟ್ಟಿದ ನಕ್ಷತ್ರ ವಿಶಾಖಾಂಶ ಮಗು, ನನಗೆ ಹುಟ್ಟಿದ್ದು ಏನು ಕಾರಣ, ಅದಕ್ಕೇನು ಮಾಡಬೇಕು, ನಾನೇನು ರಿಪೇರಿ ಮಾಡಬೇಕು, ಇಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ತಾಯಿ. ಬೇರೆ ಏನು ಕೇಳ್ಕೊಬೇಡ, ಯೋಚನೆ ಮಾಡಬೇಡ, ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಕರೆ ಮಾಡುವಂಥವ್ರು ದಯವಿಟ್ಟು ನಕ್ಷತ್ರ ತಿಳ್ಕೊಂಡು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಟಿವಿನ ಆಫ್ ಮಾಡಿ ಕರೆ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗುತ್ತೆ, ಇಲ್ಲಾಂದರೆ ಕಾಲ್ ಕಟ್ ಆಗುತ್ತೆ. ಗುರುಗಳೇ, ಇನ್ನು ಸೂರ್ಯ ಉದಯ ಆಗುವಂಥದ್ದು ಮತ್ತು ಸೂರ್ಯಾಸ್ತ ಆಗುವಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ ಗುರುಗಳೇ. ಅದು ಎರಡರಲ್ಲೂ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದ್ರೆ ಅದು ಹೇಗೆ ಗುರುಗಳೇ? ಈಗ ಪ್ರತಿದಿನವೂ ಸೂರ್ಯ ಒಂದೇ ಟೈಮ್ಗೆ ಉದಯ ಇರಲ್ಲ. ಹೌದು.
ಅಲ್ವಾ? ಸತ್ಯ ತಾನೇ? ಹೌದು. ಅಂದಮೇಲೆ ಪ್ರಕೃತಿಯಲ್ಲೇ ಬದಲಾವಣೆ ತಗೋತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂದಮೇಲೆ ನಾವು ಬದಲಾವಣೆ ಆಗಬೇಕಾ ಬೇಡವಾ? ಖಂಡಿತ ಆಗಬೇಕು ಗುರುಗಳೇ. ಇಷ್ಟೇ ಉತ್ತರ. ನಿನ್ನೆ ಒಂದು ವಿಚಾರ ತಿಳ್ಕೋಬೇಕು ನಾವು. ಇವತ್ತು ಇಲ್ಲಿ ಕೂತಿದ್ದೀವಿ. ಹೌದು. ಇವತ್ತು ನಮಗೆ ಕಠಿಣ, ಇವತ್ತು ನಮಗೆ ಕಠಿಣ, ಕಷ್ಟ ಆಗಿರ್ಬೋದು, ಏನೋ ಬೇಜಾರಾಗಿರ್ಬೋದು. ನಮಗೆ ಅರಿವು ಬಂತು, ಹೌದು, ಇವತ್ತು ತಪ್ಪಾಯ್ತು ನಂದು ಅಂತ. ಹೌದು. ನಾಳೆ ಅದು ಶುಭ ಆಗತ್ತೆ. ಇವತ್ತು ಕಠಿಣವಾದ ದಿನ ಆಗಿದ್ದಾಗ ನಾಳೆ ಅದು ಶುಭವಾಗತ್ತೆ. ನಿನಗೆ ಕಠಿಣನೂ ಗೊತ್ತಿಲ್ಲ, ಲಾಭ ಗೊತ್ತಿಲ್ಲ, ನಷ್ಟ ಗೊತ್ತಿಲ್ಲ, ನಾನು ಹುಟ್ಟಿರೋದೇ ಹಿಂಗೆ ಅಂದ್ಕೊಂಡ್ರೆ ನಾಳೆನೂ ಶುಭ ಆಗಲ್ಲ. ಖಂಡಿತ ಹೌದು ಗುರುಗಳೇ. ಈಗ ಈ ಸತ್ಯವನ್ನು ಶಾಸ್ತ್ರಾಧಾರಿತವಾದ ಒಂದು ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮಾಡೋದೇ ಆದರೆ ಈ ಸತ್ಯವನ್ನು ಇಲ್ಲಿವರೆಗೂ ಹೇಳೋಕ್ಕಾಗಿದೆಯಾ? ಈ ದಿನವನ್ನು ಅನುಭವಿಸುವುದು ನಿಮಗೆ ತಿಳಿದಿದೆಯಾ? ಈ ದಿನವನ್ನು ಅನುಭವಿಸುವುದು, ಈ ಸಂದರ್ಭವನ್ನು ಬಳಸುವುದು ನಿಮಗೆ ತಿಳಿದಿದೆಯಾ, ಗೊತ್ತಿದೆಯಾ, ಅರಿವಿದೆಯಾ? ಇದು ತಿಳ್ಕೊಂಡ್ರೆ ನಾಳೆ ಬೆಳಗ್ಗೆ ಶುಭ ನೀವೇ ಇರುತ್ತೆ. ದಿನ ಭವಿಷ್ಯವನ್ನು ಕೇಳಬೇಡಿ ಅಂತ ನಾನು ಆರ್ಡರ್ ಮಾಡ್ತಾ ಇಲ್ಲ, ಕೇಳ್ಕೊಳ್ಳಿ, ಬರ್ಕೊಳ್ಳಿ. ದಿನ ಭವಿಷ್ಯವನ್ನು ಕೇಳುವವರಿಗೆ ನಾನೊಂದು ಕಿವಿ ಮಾತು. ಭವಿಷ್ಯ ಕೇಳುವುದು ಆಮೇಲೆ. ಇವತ್ತು ನೀವು ಹೇಗೆ ಅನುಭವಿಸಿದ್ದೀರಾ? ಖುಷಿಯಾಗಿದ್ದೀರಾ, ಬೇಜಾರಿದ್ದೀರಾ, ಕೋಪ ಬಂದಿದೆಯಾ, ದುಡ್ಡು ಕಳ್ಕೊಂಡಿದ್ದೀರಾ, ದುಡ್ಡು ಅನ್ ಮಾಡಿದ್ದೀರಾ, ಯಾವುದೇ ವಿಚಾರವನ್ನು ಇವತ್ತು ನೀವು ಗುರುತಿಸ್ಕೊಂಡ್ರೆ ನಾಳೆ ಎಚ್ಚರಿಕೆ ತಗೋತೀರಾ, ಹೌದಾ ಇಲ್ವಾ? ಹೌದು. ಇವತ್ತು ಮಾಡಿದ ತಪ್ಪು ನಾಳೆ ಆಗಬಾರ್ದು ಅಂತ. ಖಂಡಿತ. ಸೊ ನಾಳೆ ತುಂಬ ಫುಲ್ ಖುಷಿ ಪಡುವಂಥ ದಿನ ಆಗಿರುತ್ತೆ. ಖಂಡಿತ ಗುರುಗಳೇ. ಈಗ ಇದು ಯಾರ ಕೈಲಿರೋದು? ನಮ್ಮ ಕೈನಲ್ಲೇ ಇರೋದು. ನಾವು ಹೋಗಿ ಕೇಳೋದೆಲ್ಲಿ? ಜ್ಯೋತಿಷ್ರಿಗಳ. ಏನು ಮಾಡೋಣ, ಯೋಚನೆ ಮಾಡಿ. ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ ಸರ್ ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆ ಮೇಡಮ್ ಅವರೇ. ನಿಮ್ದು ನಕ್ಷತ್ರ ತಿಳಿಸಿ. ಮಿಥುನ ರಾಶಿ ಮೇಡಮ್ ಅವರೇ, ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಸರ್ ನಮಸ್ಕಾರ ಸರ್. ನಾರಾಯಣ, ಎಷ್ಟು ವಯಸ್ಸು ತಮಗೆ? ಸರ್ ನಮಗೆ 54. ಎಷ್ಟು? 54? 54 ಸರ್. ಮದುವೆಯಾಗಿ ಎಷ್ಟು ವರ್ಷ? ಸರ್ ಮದುವೆ ಆಗಿಲ್ಲ 30 ವರ್ಷ ಸರ್. 30 ವರ್ಷ ಆಯಿತು. ಸರ್ 30 ವರ್ಷ ಆಯ್ತು ಸರ್. ಖುಷಿಯಾಗಿ ಕಳೆದಿದ್ದೀರಾ? ಹೆಂಗೋ ಇನ್ನೇನು ಮಾಡೋದು, ಕಟ್ಕೊಂಡಾಯ್ತು ಅಂತ ಎಳ್ಕೊಂಡು ಹೋಗ್ತಾ ಇದ್ದೀರಾ? ಸರ್ ಹಂಗ ಸರ್, ತೊಂದರೆ ಒಂದು ತೆಪ್ಪಂಗಲ್ಲ ಸರ್. ಏನು ಹೇಳಿದ್ರಿ ಇನ್ನೊಂದ್ಸಲ? ಇನ್ನೊಂದ್ಸಲ ಹೇಳಿ. 54 ಸರ್. 54 ವರ್ಷ ಸರ್. ಅದಲ್ಲ, 54 ಆಯಿತು. ನಿಮಗೆ ಮದುವೆ ಆದಮೇಲೆ ಖುಷಿಯಾಗಿ ಕಾಲ ಕಳೆದ್ರ, ಹೆಂಗೋ ಎಳ್ಕೊಂಡು ಹೋದ್ರ ಅಂತ ಕೇಳಿದೆ. ಎಲ್ಲ ಖುಷಿಯಾಗಿ ಕಾಲ ಕಳೆ ಸರ್. ಈಗೇನು ಬೇಕು ಸರ್? ಮನೆಯಲ್ಲಿ ನೆಮ್ಮದಿಲ್ಲ ಸರ್, ಒಂಥರ ತೊಂದರೆ ಒಂದ್ಕೊಂಡು. ಯಾವಾಗಿಂದ ಸರ್ ಈಗ ಒಂದು ವರ್ಷ, 1.5 ವರ್ಷ 2 ವರ್ಷ ಆಯ್ತು ಸರ್. ನಿಮ್ಮ ಮನೆ ಎಷ್ಟು ವರ್ಷದ್ದು? ಸರ್ ಮನೆ ಒಂದು 2002 23 ವರ್ಷ. ಓಕೆ. ನಿಮಗೆ ಬೆಳಿಗ್ಗೆ ಏಳಬೇಕಾದ್ರೆ ಎದೆ ಊರು ಬರುತ್ತಾ, ಎದೆಯಲ್ಲಿ ಉಳಿ ತೇಗು ಬರುತ್ತಾ, ಏನು ಬರುತ್ತೆ ಬೆಳಗ್ಗೆ ಹೊತ್ತು? ಸರ್ ಒಂಥರ ಮೈ ಕೈ ನೋವು ಸರ್, ನಿದ್ದೆ ಬರಲ್ಲ. ಈಗ ನಿಮಗೆ ನೆಮ್ಮದಿ ಇಲ್ಲ ಅಂದರೆ ಬೇರೆಯವ್ರು ನೋಡ್ಬಿಟ್ಟು ನೀವು ಹೆಂಗೆ ನೆಮ್ಮದಿ ಕಂಡುಹಿಡಿತೀರಾ? ನೀವೇ ನೆಮ್ಮದಿ ಆಗಿಲ್ವಲ್ಲ. ಸರ್ ಹಂಗಾದ್ರೆ ಸರ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇವ್ರ ಪ್ರಶ್ನೆ ಏನಮ್ಮ? ಮನೇಲಿ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ಇವ್ರಿಗೆ ನೆಮ್ಮದಿ ಇಲ್ಲ ಅಂದರೆ ಮನೇಲಿರೋ ಯಾರು ಚೆನ್ನಾಗಿ ಕಾಣಿಸಲ್ಲ. ಸರ್ ಯಾರು ನೆಮ್ಮದಿಯಾಗಿರ್ಬೇಕು? ನಾನು ನೆಮ್ಮದಿಯಾಗಿದ್ದರೆ ನೀನು ನೆಮ್ಮದಿಯಾಗಿರಂಗೆ ಕಾಣಿಸ್ತೀಯ. ಹೌದು. ನಾನೇ ನೆಮ್ಮದಿ ಇಲ್ಲ ಅಂದರೆ ನೀನೇನು ಮಾಡಿದ್ರು, ನೀನು ಹೆಂಗೆ ನಡ್ಕೊಂಡು ನನಗೆ ಚೆನ್ನಾಗಿ ಕಾಣಿಸಲ್ಲ. ಇದು ವೆರಿ ಸಿಂಪಲ್. ಮನೆ ಯಜಮಾನ ಏನಾಗಬೇಕು? ನೆಮ್ಮದಿಯಾಗಿರು. ನೆಮ್ಮದಿಯಾಗಿ ಆರೋಗ್ಯವಾಗಿ ಇರಬೇಕು. ಇದನ್ನು ದಯವಿಟ್ಟು ನೀವು ಒಂದು ಕೆಲಸ ಮಾಡಿ. ಬೆಳಗ್ಗೆ ಹೊತ್ತು ಸ್ನಾನ ಮಾಡೋದು ಎಷ್ಟೊತ್ತು ಕೇಳಿ? ಸರ್ ನಾವು ಸರ್ ಹಿಂಗೆ 3 ಸಲ ಸರ್ ಸ್ನಾನ ಮಾಡಿ, ಡೈಲಿ ಮಾಡಲ್ಲ ಸರ್. ಅದೇ ನೋಡು, ಎಲ್ಲಿ ತುಂಬ ಕಷ್ಟ ಪಾಪ, ನೀರು ಕಷ್ಟ. ಸ್ನಾನ ಯಾಕೆ ಕೇಳಿದೆ? ಸ್ನಾನ ಮಾಡೋದು ಯಾಕೆ ಕೇಳಿದೆ? ಯಾಕೆ ಗುರುಗಳೇ? ಮಾಡಕ್ ಮೂಡಿಲ್ಲಮ್ಮ. ಲೈಫ್ ಬಗ್ಗೆ ಯೋಚನೆನೇ ಇಲ್ಲ. ಅಯ್ಯೋ ಹೆಂಗೋ ಬೆಳಗಾಯ್ತು, ಹೆಂಗೋ ಸಾಯಂಕಾಲ ಆಯಿತು, ಸ್ನಾನ ಯಾಕೆ ಬೇಕು? ಈಗ ಸ್ನಾನ ಏನಕ್ಕೆ ಮಾಡಬೇಕು? ಅಲ್ಲ ಗುರುಗಳೇ, ಈಗ ಜೀವನದಲ್ಲಿ ಖುಷಿನೇ ಇಲ್ಲ ಅಂತ ಅಂದಾಗ ಈಗ ಸ್ನಾನ ಮಾಡೋದ್ರಿಂದ ಏನು ಸಿಗುತ್ತೆ ಅನ್ನೋದು ಪಾಪ ಅವ್ರಿಗೆ ಅಲ್ಲ, ಒಂದು ನಿಮಿಷ. ಖುಷಿ ಬರುತ್ತಾ ತಗೊಳ್ಳೋದ? ನಾವೇ ರೂಪಿಸ್ಕೊಳ್ಳೋದ? ನಾವು ತಗೊಳ್ಳೋದು ಗುರುಗಳೇ. ಈಗ ನಿಮ್ಮ ಸೋಮಾರಿತನಕ್ಕೆ ಇನ್ನೇ ನಿಮ್ಮ ಪಕ್ಕದ ಮೇಲೆ ತಂದು ಕೊಡ್ತಾರ ಸುಖನ? ದಯವಿಟ್ಟು ನೀವು ರೂಪಿಸ್ಕೋಬೇಕು. ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೋಬೇಕು. ಯಜಮಾನ್ರೆ ವಯಸ್ಸಾಯಿತು ಅಂತ ಅನ್ಕೋಬೇಡಿ. ಮೊದಲು ನೀವು ಆರೋಗ್ಯ ನೆಮ್ಮದಿಯಾಗಿರೋದಕ್ಕೆ ಏನು ಮಾಡಬೇಕು ಅಂದರೆ ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿ. ಪ್ರತಿದಿನ ಒಂದು 5 ದಿನ ಮಾಡಿ. ಸಾಯಂಕಾಲ 6:15 ಊಟ ಮುಗಿಸಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಜೀವನ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೇರೆ ನೋಡೋದು ಬೇಡ, ನೀವು ಸರಿ ಹೋಗಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ರೇಣುಕಮ್ಮ ಅವರೇ? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಧನು ನಕ್ಷತ್ರ. ಧನು ನಕ್ಷತ್ರ. ಅಯ್ಯೋ ಅಮ್ಮ, ಅದು ರಾಶಿ ಮಾ, ನಕ್ಷತ್ರ ತಿಳಿಸಿ. ನಕ್ಷತ್ರ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಬಿಡಿ. ಹಾಂ, ಮೃಗಶಿರ ನಕ್ಷತ್ರ. ಮೇಷ ನಕ್ಷತ್ರ ತಗೋ. ಎಲ್ಲ ಬರೀ ರಾಶಿ ನಕ್ಷತ್ರನೇ. ಏನಮ್ಮ ಇಷ್ಟೊಂದು ಕಷ್ಟಪಟ್ಟು ಹೇಳ್ತೀಯ ತಾಯಿ? ನಕ್ಷತ್ರ ಯಾವುದು ರಾಶಿ ಗೊತ್ತಿಲ್ಲ. ಧನು ನಕ್ಷತ್ರ ಅಂತೀಯ, ಮೇಷ ನಕ್ಷತ್ರ ಅಂತೀಯ. ದಯವಿಟ್ಟು ಗಾಬರಿ ಮಾಡ್ಕೊಬೇಡ. ತಿಳ್ಕೊಂಡು ಕರೆ ಮಾಡು. ನಿಧಾನಕ್ಕೆ ಯೋಚನೆ ಮಾಡಬೇಡ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಉಮಾ. ಗುರುಗಳೇ, ಇನ್ನು ಕೃಷಿ ಭೂಮಿಯಲ್ಲಿ ನೇರವಾಗಿ ಮನೆಯನ್ನ ಕಟ್ಟಬಾರ್ದು ಅಂತ ಹೇಳಿದ್ರಿ ಗುರುಗಳೇ, ಅದು ಯಾವ ಕಾರಣಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಈಗ ವಿಚಾರ ಮನೆಯನ್ನ ಅಂತಕ್ಕಂಥದ್ದು, ಮನೆ ಒಂದು ನಿವೇಶನ ಅಂತಕ್ಕಂತಹದ್ದು ಎಷ್ಟರ ಮಟ್ಟಕ್ಕೆ ಅದು ಲೆಕ್ಕಾಚಾರ ಇರುತ್ತೆ ಅಂತಕ್ಕಂಥ ವಿಷಯವನ್ನ ನಮ್ಗೆ ಗೊತ್ತಾದಾಗ ನಾವು ಭೂಮಿ ಅಂದ ತಕ್ಷಣ ಮನೆ ಕಟ್ಟಕ್ಕೆ ಇರೋದು ಅಂತ ತಿಳ್ಕೊಂಡಿದೀವಿ. ಹೌದು. ಆ ಭೂಮಿ ಯಾವ್ದಿತ್ತು ಮೊದಲು, ಯಾವ್ದಿತ್ತು ಅಂತ ತಿಳ್ಕೊಬೇಕು. ಅಲ್ಲಿ ಮರ, ಅರಳಿ ಮರ ಇತ್ತ, ಹಾಲದ ಮರ ಇತ್ತ, ಉತ್ತ ಇತ್ತ, ಏನೋ ಒಂದಿತ್ತು ಅಂತ ಇಟ್ಕೊಳ್ಳೋಣ. ನಾವು ನೋಡುವಾಗ ಅದು ಸೈಟ್ ಆಗಿರುತ್ತೆ. ಹೌದು. ಅದಕ್ಕೆ ಮುಂಚೆ ಅದೇನೇನೋ ಆಗಿತ್ತು. ಹೌದು. ನಮಗದು ಗೊತ್ತಿಲ್ಲ. ಸೈಟು ಮಟ್ಟವಾಗೈತಾ, ರಸ್ತೆ ಪೂರ್ವಕ್ಕೈತಾ, ಇಷ್ಟೇ ನಮ್ಗೆ ಗೊತ್ತಿರೋದು. ಶಾಸ್ತ್ರ ಹೇಳೋರು ಇಷ್ಟೇ ಗೊತ್ತಿರೋದು. ಏನಂತ, ಪೂರ್ವಕ್ಕೆ ರಸ್ತೆ ಇದ್ರೆ ಒಳ್ಳೇದು, ಉತ್ತರಕ್ಕೆ ರಸ್ತೆ ಇದ್ರೆ ಒಳ್ಳೇದು, ಪೂರ್ವಕ್ಕೆ ಡೌನ್ ಇದ್ರೆ ವಾಸ್ತು. ಈ ಕೆಟ್ಟ ರೋಗ ನಮ್ಮ ದೇಶಕ್ಕೆ ಹರಡ್ಕೊಂಡ್ಬಿಟ್ಟೈತೆ. ಇದು ಕೆಟ್ಟ ರೋಗ. ಪೂರ್ವ ಡೌನ್ ಇದ್ರೆ ಎಲ್ರಿಗೂ ಒಳ್ಳೇದಾ? ಇದು ತಿಳ್ಕೊಬೇಕಲ್ಲ. ಡೌನ್ ಇದ್ರೆ ಯಾವ ವರ್ಣಕ್ಕೆ ಅಂದರೆ ಯಾವ ಜಾತಿಯವರಿಗೆ ಹೊಂದಾಣಿಕೆ ಆಗತ್ತೆ, ಎತ್ತರ ಇದ್ರೆ ದಿಬ್ಬ ಇದ್ರೆ ಯಾರಿಗೆ ಹೊಂದಾಣಿಕೆ ಆಗತ್ತೆ, ಇದು ಬೇಕಲ್ಲ. ಪುಸ್ತಕ ಬರೆದಿರ್ತಕ್ಕಂಥದ್ದನ್ನ ತಗೊಂಡು, ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದನ್ನ ತಗೊಂಡು ನಾವು ಏನೆಲ್ಲ ತಲೆ ಮೇಲೆ ಹಾಕ್ಕೊಂಡು ಅದೇ ಸರಿ ಅಂತ ಒಪ್ಕೊಂಡು ಅನುಭವಿಸ್ತಾ ಇದ್ದೀವಿ. ಕೃಷಿ ಭೂಮಿಯನ್ನ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾವು ಸೃಷ್ಟಿ ಅಂತೂ ಮಾಡಿಲ್ಲ. ದುಡ್ಡು ಕೊಟ್ಟು ತಗೊಂಡಿದ್ದೀವಿ. ಎಲ್ಲರೂ ದುಡ್ಡು ಕೊಟ್ಟು ತಗೊಂಡಿದ್ದೀವಿ ಅಂತ ಹೇಳಕ್ ಬರಲ್ಲ. ಹೆಂಗೆಂಗೋ ತಗೊಂಡಿರ್ತಾರೆ, ಯಾರೋ ಇಟ್ಟೋಗಿರ್ತಾರೆ ಅಲ್ವಾ? ಇಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ನಾವು ಪಿತೃಗಳಿಗೆ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಹೇಳ್ತೀವಿ. ಸಂಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ, ಆದರೂ ಒಳ್ಳೇದಾಗಿಲ್ಲ. ಅರ್ಥ ಆಯ್ತಾ? ಮಾಡ್ತಾನೆ ಸ್ವಾಮಿ, ಹರಿದ್ವಾರ್ಗೆ ಹೋಗಿದೆ, ಕಾಶಿಗೆ ಹೋಗಿದೆ, ಎಲ್ಲೆಲ್ಲ ಹೋಗಿದೆ, ಗೋಕರ್ಣಕ್ಕೆ ಹೋಗಿದೆ, ಸರಿ ಫೈನ್. ಏನಾರು ಆಗಿದೆಯಾ? ಏನೂ ಆಗಿಲ್ಲ ಸ್ವಾಮಿ. ಮತ್ತು ಹಂಗಾರೆ ಹೇಳ್ದವ್ರು ತಪ್ಪ, ಮಾಡಿದವ್ರು ತಪ್ಪ, ಮಾಡಿಸ್ತಾರ ತಪ್ಪ, ಏನಿದು? ಯಾಕೆ ಉದಾಹರಣೆ ಕೊಡ್ತೀನಿ ಅಂದರೆ, ಭೂಮಿಯನ್ನು ಗುರುತಿಸುವ ವಿಚಾರ ಇದೆಯಲ್ಲ, ನಮಗಿನ್ನೂ ಗೊತ್ತಿಲ್ಲ. ಆಕಾಶದಲ್ಲಿ ಹಾರುತ್ತಿರುವ ಯಾವುದೇ ಒಂದು ವಿಮಾನ ಇನ್ನೊಂದು ಏನು ನಾವು ಆಡಿಸ್ತೀವಿ ಕೆಳಗಡೆ ಕುತ್ಕೊಂಡು, ಹೌದಾ? ಆದರೆ ಭೂಮಿ ಒಳಗಡೆ ಇನ್ನೂ ನುಗ್ಗಿಲ್ಲ. ನಾವು ಎಲ್ಲೋಗ್ಬೇಕು? ನಾವು ಭೂಮಿಯ ಒಳ ಹೊಕ್ಕಬೇಕು. ನಾವು ಒಳ ಹೊಕ್ಕಿಲ್ಲ. ನಾವು ಆಕಾಶನೇ ನೋಡ್ತಾ ಇರೋದು. ಶಾಸ್ತ್ರ ಹೇಳೋರು ಅದನ್ನೇ ತೋರಿಸ್ತಾ ಇರೋದು, ಹೌದಾ? ಇದು ನಾವು ಮಾಡ್ಕೊಂಡ್ರೆ ದೊಡ್ಡ ಅಪರಾಧದ ಕೆಲಸ. ನಾವು ಭೂಮಿಯನ್ನ ಒಳ ಹೊಕ್ಕಿದಾಗ ಚಿನ್ನ ಅನ್ನುವ ನಿಧಿ ಸಿಕ್ಕತ್ತೆ. ಯಾವಾಗ? ಒಳ ಹೊಕ್ಕಿದಾಗ. ಹೆಂಗೆ ಒಳ ಹೊಕ್ಕುವುದು ಅಂತ ಪ್ರಶ್ನೆ ಆಗುತ್ತೆ. ಅದನ್ನ ಸಮಯ ಬಂದಾಗ, ಅವಕಾಶ ಆದ್ರೆ ನಾಳೆನೇ ಹೇಳ್ಬೋದು ಅಥವಾ ಒಂದು ವಾರ ಬಿಟ್ಟು ಹೇಳ್ಬೋದು. ಭೂಮಿಯ ಒಳ ಹೊಕ್ಕುವ ಬಗೆ ಹೇಗೆ ಅನ್ನೋ ವಿಚಾರಕ್ಕೆ ನಿಲ್ಲಿಸಿರೋಣ. ಇಷ್ಟು ಇವತ್ತು ಕೇಳಿದಂತಹ ವಿಚಾರಗಳನ್ನ ದಯವಿಟ್ಟು ಯಾರು ಇನ್ನೊಮ್ಮೆ 3ನೇ ಸಲ ಹೇಳ್ತಾ ಇದ್ದೀನಿ, ತಪ್ಪಾಗಿ ಅರ್ಥೈಸ್ಕೋಬೇಡಿ. ಜಿದ್ದಿ ಮೇಲೆ ಮನಸ್ಸನ್ನ ಕೆಡಿಸ್ಕೋಬೇಡಿ. ಹೆಂಗೆ ಸಾಧ್ಯ, ಅದೆಂಗೆ ಸಾಧ್ಯ ಅಂತ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದ್ದು ತಾಳ್ಮೆ ಇದ್ದರೆ ದಯವಿಟ್ಟು 1 ಸಲಕ್ಕಲ್ಲ 3 ಸಲ ನೋಡಿ. ಇವ್ರು ಹೇಳಿದ್ದೆಲ್ಲ ಸಕ್ಸಸ್ ಅನ್ನೋದಕ್ಕಲ್ಲ, ಏನು ಹೇಳಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಈ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಯಾವುದು ಅರ್ಥ ಆಗಲ್ಲ. ನಾವು ಎಲ್ರಿಗೂ ಅರ್ಥ ಮಾಡಿಸ್ಬೇಕು ಅಂತ ನನ್ನ ಉದ್ದೇಶ ಇಲ್ಲ. ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು ಅನ್ನೋ ಉದ್ದೇಶ ಇದನ್ನು ಹೇಳ್ತಾ ಇದ್ದೀನಿ. ಇದು ನಿಮಗೆ ಒಂದು ಜೀವನದ ಒಂದು ನೀತಿ ಪಾಠವಾಗಿರಬೇಕು. ಪ್ರತಿಯೊಬ್ಬರಿಗೂ ಬದುಕಿನ ಮೌಲ್ಯಕ್ಕೆ ಒಂದು ನೀತಿ ಪಾಠ ಎಲ್ಲೂ ಹೇಳ್ತಿಲ್ಲ. ನಮ್ಮ ದೇಶದಲ್ಲಿ ಇನ್ನೂ ಉತ್ಪತ್ತಿನೇ ಆಗಿಲ್ಲ. ಇದು ಮಾಸ್ಟೆಲ್ಲವರೇ ಗೊತ್ತಿಲ್ಲ. ಅಪ್ಪಿತಪ್ಪಿ ಏನೋ ಒಂದು ಸ್ವಲ್ಪ ದೇವರು ನಾನು ಕೊಟ್ಟಿದ್ದಾನೆ ಅಂತ ನಾನು ಖುಷಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಾವು ವಾಸ ಮಾಡುವ ಮನೆಯಲ್ಲಿ ನಾವೇನೆಲ್ಲ ಗುರುತಿಸ್ಕೋಬೇಕಾಗತ್ತೆ ಅನ್ನುವಂಥ ವಿಚಾರನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.